ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಚತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಚಾಶ್ವತೀಂ ಆಶುದೇವಾ ಹರಿ ಓಂ. ಚತುರ್ಥ ಇಂದ್ರಿಯ ಸರ್ಗಃ ಯಸ್ತು ಜ್ಞಾನಕ್ರಿಯಾತ್ಮಕಃ ವೈಕಾರಿಕೋ ದೇವಸರ್ಗಃ ಪಂಚಮೋ ಯನ್ಮಯಂ ಮನಃ. ನಾಲ್ಕನೆಯ ಸೃಷ್ಟಿ ಐಂದ್ರಿಯ ಸರ್ಗ, ಇಂದ್ರಿಯಗಳ ಸೃಷ್ಟಿ. ಆ ಇಂದ್ರಿಯಗಳು ಎರಡು ರೀತಿ, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಅಂತ. ಇನ್ನು ಈ ಅಹಂಕಾರ ಏನಿದೆ, ಅಹಂಕಾರ ತತ್ವ, ಆ ಅಹಂಕಾರ ತತ್ವ ಮೂರು ರೀತಿಯಾಗಿ ವಿಭಾಗಗೊಂಡಿದೆ ಎನ್ನುವುದೆಲ್ಲರಿಗೂ ಗೊತ್ತು. ತೈಜಸ, ತಾಮಸ, ವೈಕಾರಿಕ ಅಂತ. ಇದನ್ನೇ ಸಾತ್ವಿಕಾಹಂಕಾರ, ರಾಜಸಾಹಂಕಾರ, ತಾಮಸಾಹಂಕಾರ ಅಂತ ಕರೀತಾರೆ. ಇಲ್ಲಿ ವೈಕಾರಿಕ ಅಹಂಕಾರದಿಂದ ದೇವತೆಗಳ ಸೃಷ್ಟಿಯಾಯಿತು. ಅದನ್ನು ಸಾತ್ವಿಕ ಅಹಂಕಾರ ಅಂತ ಕೂಡ ಕರೀತಾರೆ. ಇನ್ನು ತೈಜಸ ಅಹಂಕಾರ, ಅದು ಇಂದ್ರಿಯಗಳಿಗೆ ಕಾರಣ. ತಾಮಸ ಅಹಂಕಾರ ಜಡವಾದ ಪಂಚಭೂತಗಳಿಗೆ ಕಾರಣ. ಇದನ್ನು ಮೂರು ರೀತಿಯಾಗಿ ಪ್ರತ್ಯೇಕವಾಗಿ ಹೇಳಿದ್ರು. ಮೊದಲನೆಯದ್ದು ಮಹತ್ತತ್ವ. ಮಹತ್ತತ್ವದಲ್ಲಿ ಗುಣವೈಷಮ್ಯ, ಸತ್ವಗುಣ, ರಜೋಗುಣ, ತಮೋಗುಣಗಳ ರೇಷಿಯೋ ಯಾವ ರೀತಿ ಇರುತ್ತೆ, ಅದನ್ನು ನೆಪವಾಗಿಟ್ಟುಕೊಂಡು, ಅದನ್ನು ಪ್ರಧಾನವಾಗಿಟ್ಟುಕೊಂಡು ಜಗತ್ತಿನ ಯಾವ ಪದಾರ್ಥಗಳಲ್ಲಿ ಸತ್ವಗುಣ, ತಮೋಗುಣ, ರಜೋಗುಣಗಳ ರೇಷಿಯೋ ಏನು ಅನ್ನೋದನ್ನು ನಿರೂಪಣೆ ಮಾಡಿದ್ರು. ಅದು ಇನ್ನೂ ಆಳವಾಗಿ ಹೋಗಬೇಕಿದೆ. ಸದ್ಯಕ್ಕೆ ನಾವು ಇಷ್ಟು ಸಾಕು ಅಂತ. ಇನ್ನು ಎರಡನೆಯದ್ದು ಅಹಂಕಾರ. ಅಹಂಕಾರದ ಸೃಷ್ಟಿಯನ್ನು ಮೂರು ಪ್ರತ್ಯೇಕವಾಗಿ ಹೇಳಿದ್ರು. ಮೊದಲನೆಯದ್ದು ಇಂದ್ರಿಯಕ್ಕೆ ಸಂಬಂಧಪಟ್ಟ ಸೃಷ್ಟಿ. ಇಂದ್ರಿಯ ಅಂತ ಹೇಳಿದ್ರೆ ಇದಂ ಪ್ರತಿ ದ್ರವತಿ, ಇದು ಬೇಕು ಅಂತ ಹೇಳಿ ಕಾತರಿಸುತ್ತೆ, ಅದು ಇಂದ್ರಿಯ. ಅಂದರೆ ಇಂದ್ರಿಯಗಳ ಸಂಚಾರ ಇದೆ. ಇಂದ್ರಿಯದ ಸಂಚಾರ ಎರಡು ರೀತಿ, ಒಂದು ಭೌತಿಕವಾಗಿ, ಇನ್ನೊಂದು ತೇಜಸ್ಸಿನಿಂದ. ಕಣ್ಣು ಹರಿಯುತ್ತೆ, ಕಿವಿಯೂ ಹರಿಯಿಸುತ್ತೆ, ಶಬ್ದ ಹರಿಯುತ್ತೆ. ಇವುಗಳ ಸಂಚಾರವನ್ನು ನಾವು ಮಾತನಾಡ್ತೇವೆ. ನನ್ನ ಕಣ್ಣು ಆಚೆ ಹರಿಯಿತು, ನನ್ನ ದೃಷ್ಟಿ ಆಚೆ ಹರಿಯಿತು ಅಂತ. ಇದು ತೈಜಸಾಹಂಕಾರದ ಪ್ರಭಾವವೇ ಕನ್ನಡದಲ್ಲಿ ಇಳಿದು ಬಂದಿರೋದು. ಯಾವುದೇ ಒಂದು ಭಾಷೆ
ಅದರ ಹಿನ್ನೆಲೆಯಲ್ಲಿ ಯಾವ ತತ್ವಶಾಸ್ತ್ರವನ್ನು ನಾವು ಆಳವಾಗಿ ಅನುಸರಿಸ್ತೇವೆ ಅದರ ಇನ್ಫ್ಲೂಯೆನ್ಸು ಇರುತ್ತದೆ. ನಾವು ಕನ್ನಡ ಉಳಿಸ್ಬೇಕಾಗಿರೋದು ಯಾಕೆ ಅಂದರೆ ಈ ತರಹದ ಸಂಗತಿಗೆ. ನಾವು ಇಂಗ್ಲೀಷಿನಲ್ಲಿ ಹೇಳಲಿಕ್ಕೆ ಬರಲ್ಲ. ಮೈ ಐ ಫ್ಲೋಸ್ ಅಂತ ಹೇಳಿದ್ರೆ ನಗುತ್ತಾರೆ. ನನ್ನ ಕಣ್ಣು ಆಚೆ ಹರಿಯಿತು ಅಂತ ನಾವು ಪ್ರಯೋಗ ಮಾಡಿದ್ರೆ ಇವನಿಗೆ ತಲೆತಮ ಇಲ್ಲ ಅಂತಾರೆ ಇಂಗ್ಲೀಷಿನವರು. ಯಾಕೆ ಅಂದರೆ ಇಂದ್ರಿಯ ಅಂತನ್ನುವ ಮೂಲಭೂತವಾದ ಅರ್ಥ ಅವರ ಈ ತರಹ ಇಲ್ಲ. ಅದರಿಂದ ಅರ್ಥ ಯಾವ ಭಾಷೆಯಲ್ಲಿ ಇದೆ ಅಂದರೆ ಕನ್ನಡದಲ್ಲಿ ಇದೆ. ಆ ಕನ್ನಡದಲ್ಲಿ ಹೇಗಿದೆ? ಕಣ್ಣು ಹರಿಯಿತು ಅಂತ. ಕಣ್ಣು ತಿರುಗಿಸೋದಿದೆ, ಆದರೆ ದೃಷ್ಟಿ ಆಚೆ ಹರಿಯಿತು ಅಂತ ಇಲ್ಲ. ಅವರು ಇಂದ್ರಿಯದ ತೈಜಸತ್ವವನ್ನು ಗಾಢವಾಗಿ ಅನುಸಂಧಾನ ಮಾಡಿಲ್ಲ. ಒಂದೊಮ್ಮೆ ಬಂದಿದ್ದರೆ ಅದು ಇಂಡಿಯನ್ ಇಂಗ್ಲೀಷಿನ ಪ್ರಭಾವದಿಂದಲೇ. ಇದು ಇರಲಿ, ಅದು ಒಟ್ಟು ಜನ ತೀರಾ ಯೋಚನೆ ಮಾಡಿದಾಗ ಇಂಗ್ಲೀಷನ್ನು ಬಲ್ಲವರು, ಹಕ್ಕು ಬಳಕೆ ಜಾಸ್ತಿ ಇರುವವರು ಮಾತನಾಡೋದಕ್ಕೂ ಸಹಜವಾದ ಮಾತಿಗೂ ಇಲ್ಲಿ ಸಹಜವಾಗಿ ಮಾತಾಡಬೇಕಾದ್ರೆ ನನ್ನ ದೃಷ್ಟಿಯ ಅತ್ತ ಹರಿಯಿತು ಅಂತ ನಾವು ಹೇಳ್ತೇವೆ. ಅದರಿಂದ ನಮ್ಮಲ್ಲಿ ಇಂದ್ರಿಯ ಅನ್ನೋದರ ನೇರವಾದ ನಿರ್ವಚನ, ಅದಕ್ಕೆ ಅಭಿಪ್ರೇತವಾದ ಗುಣ ಧಾತು ಅಲ್ಲಿ ಇದೆ. ಯಾಕೆ ಹೇಳಿದ್ದು ಅಂತಂದರೆ ಈ ತೈಜಸಾಹಂಕಾರದಿಂದ ನಿರ್ಮಿತವಾದ ಇಂದ್ರಿಯದ ಗುಣ ಸ್ವಭಾವ ಏನು? ಚತುರ್ಥ ಐಂದ್ರಿಯ ಸರ್ಗ ಎಷ್ಟು ಜ್ಞಾನಕ್ರಿಯಾತ್ಮಕ. ಈ ತೈಜಸಾಹಂಕಾರದನ್ನು ನಾಲ್ಕನೆಯದ್ದು ಒಂದು. ಇನ್ನು ವೈಕಾರಿಕೋ ದೇವಸರ್ಗ ಅಂತ ಹೇಳಿದಾಗ ವೈಕಾರಿಕಾಹಂಕಾರ ಏನಿದೆ ಅದು ದೇವತೆಗಳ ಸರ್ಗ, ದೇವತೆಗಳ ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಯಿತು. ದೇವತೆಗಳ ದೇಹ ಸೃಷ್ಟಿಯಾಯಿತು. ಏಕೆಂದರೆ ಈ ಬ್ರಹ್ಮಾಂಡದಲ್ಲಿ ಅವರು ಕೆಲಸ ಮಾಡಬೇಕಲ್ಲ. ದೇವತೆಗಳು ಕೆಲಸ ಮಾಡಬೇಕಾದ್ರೆ ಅವ್ರಿಗೂ ಭೌತಿಕವಾದ ಶರೀರ ಬೇಕೇ ಬೇಕು. ಅದರಿಂದಾಗಿ ಅವರು ರಾಕ್ಷಸರಿಂದ ದುಃಖವನ್ನು ಅನುಭವಿಸ್ತಾರೆ. ದೇಹದ ಮಾಧ್ಯಮದಲ್ಲಿ ಭೌತಿಕ ಸುಖವನ್ನು ಅನುಭವಿಸ್ತಾರೆ. ಮನಸ್ಸಿನ ಮತ್ತು ಆತ್ಮದ ಮಾಧ್ಯಮದಲ್ಲಿ ಅಭೌತಿಕವಾದ ಸುಖವನ್ನು ಅವರು ಅನುಭವಿಸ್ತಾರೆ. ಅದರಿಂದಾಗಿ ಅವರ ದೇಹ ಅದಕ್ಕೊಂದು ಕಾರಣವಾದ ಅಹಂಕಾರ, ಅದು ಭೌತಿಕವಾಗಿ ಇರಲೇಬೇಕು. ಅದನ್ನು ವೈಕಾರಿಕ ಅಹಂಕಾರ ಅಂತಂದರು. ಅದರ ದೇವಸರ್ಗ ಅಂತನ್ನೋದನ್ನು ನಿರೂಪಣೆ ಮಾಡ್ತಾ ಏತೇಷಾಂ ಮೂಲಭೂತತ್ವಾತ್ ಅಹಂಕಾರ ತ್ರಿಶಕ್ತಿಮಾನ್ ಅಂತಾರೆ ಆಚಾರ್ಯರು. ಅಹಂಕಾರಕ್ಕೆ 3 ಆಯಾಮಗಳಿದೆ. ಮಾನುಷಾಪೇಕ್ಷೆಯ ದೇವಾಃ ಸಾತ್ವಿಕಾ ಪರಿಕೀರ್ತಿತಾ. ಮನುಷ್ಯರಿಗಿಂತ ದೇವತೆಗಳು ಸಾತ್ವಿಕರು. ಜ್ಞಾನ ಇದೆ, ಬಲ ಇದೆ, ಇಚ್ಛೆ ಇದೆ, ಎಲ್ಲವೂ ಇದೆ. ರಜೋಗುಣದ ಪ್ರಭಾವ ಅವರಲ್ಲಿ ಇಲ್ಲವೇ ಇಲ್ಲ. ಅದರಿಂದಾಗಿ ಅವರು ಸಾತ್ವಿಕರು. ತತ್ರಾಪಿ ಸಾತ್ವಿಕೋ ರುದ್ರ. ಆ ದೇವತೆಗಳಲ್ಲಿಯೂ ಅತ್ಯಂತ ಸಾತ್ವಿಕ ಅಂತಂದರೆ ರುದ್ರ, ಸದಾಶಿವ. ತತ್ರಾಪಿ ಚತುರ್ಮುಖ. ಅವನಿಗಿಂತ ಸಾತ್ವಿಕ, ರುದ್ರನಿಗಿಂತ ಸಾತ್ವಿಕ ಯಾರು ಅಂತಂದರೆ ಚತುರ್ಮುಖ. ಅವಿಕಾರವು ಬ್ರಹ್ಮರುದ್ರವು ದೇಹ ಭೇದಾದಿ ಸಂಭವೆ. ಬ್ರಹ್ಮದೇವರಿಗೆ ಬೇರೆ ದೇಹ ಬರುತ್ತೆ, ರುದ್ರದೇವರು ಹಲವಾರು ದೇಹಗಳನ್ನು ತಳೆಯುತ್ತಾರೆ. ಆವಾಗ ಅವರಿಗೆ ವಿಕಾರ ಇರೋದಿಲ್ಲ. ದೇಹ ಚೇಂಜ್ ಆಗುತ್ತೆ, ಹಿಂದಿನದ್ದು ಮರೆಯೋಲ್ಲ. ಇನ್ನೊಂದು ದೇಹಕ್ಕೆ ಹೋಗಬೇಕಾದ್ರೆ ದುಃಖ ಆಗಲ್ಲ, ಈ ದೇಹ ಬಿಡಬೇಕಾದಾಗ ದುಃಖ ಆಗಲ್ಲ. ಆ ದೇಹದಲ್ಲಿ ಆರಂಭದಿಂದ ಅಭ್ಯಾಸ ಮಾಡೋ ಅಗತ್ಯ ಇರಲ್ಲ. ನಾವೀಗ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ದೇಹಕ್ಕೆ ಹೋದಾಗಲೂ ಕೂಡ ಆರಂಭದಿಂದ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದ್ದು ಹಿಂದಿನ ಜನ್ಮದ ಸಂಸ್ಕಾರ ಇದ್ದರೆ ಬೇಗ ಬರಬಹುದು, ಆದರೆ ಆರಂಭದಿಂದ ಅಭ್ಯಾಸ ಮಾಡಬೇಕು. ಏನು ಶುರು ಮಾಡಬೇಕು. ಅವರಿಬ್ಬರಿಗೆ ಅದರ ಅಗತ್ಯ ಇಲ್ಲ, ಅದರಿಂದಾಗಿ ವಿಕಾರ ಇಲ್ಲ ಅಂದರು ಬ್ರಹ್ಮರುದ್ರರಿಗೆ.
ಅಂದರೆ ಸಾತ್ವಿಕ ಗುಣ ಅನ್ನೋದು ಉತ್ಕಟವಾದ್ದರಿಂದಾಗಿ ಅದು ಇರೋದು. ವಿಕಾರ ಇಲ್ಲ ಅವರಿಗೆ ಅಂತ. ವಿಕಾರವಂತ ಇಂದ್ರಾದ್ಯಾಹ ತಸ್ಮಾದ್ ವೈಕಾರಿಕಾಮತಾಹ. ವಿಕಾರ ಇರೋದು ಇಂದ್ರಾದಿ ದೇವತೆಗಳಿಗೆ. ಅವರಿಗೆ ಕೆಲವೊಮ್ಮೆ ಈ ದೇಹ ಬಿಡಬೇಕಾದ್ರೆ ದುಃಖ ಆಗ್ತದೆ. ಈ ದೇಹದಲ್ಲಿ, ಈ ದೇಹದ ಪರಿಸರದಲ್ಲಿ ಇರೋದನ್ನು ನಂದೇ ಅಂತ ಅಂದುಕೊಂಡಿರ್ತಾರೆ. ಉದಾಹರಣೆಗೆ ಅರ್ಜುನ, ಬಿಲ್ಲಿದೆ, ಬಾಣ ಇಲ್ಲ, ಇನ್ಯಾವ ಕೆಲಸವನ್ನೂ ಮಾಡೋದಿಲ್ಲ, ಪರೀಕ್ಷಿತನಿಗೆ ಪಟ್ಟ ಕಟ್ಟಿ ಸ್ವರ್ಗಕ್ಕೆ ಹೋಗೋದಷ್ಟೇ. ಆವಾಗ ಗಾಂಡೀವ ಅನ್ನೋ ಬಿಲ್ಲನ್ನು ಮೋಹದಿಂದ ಹಿಡ್ಕೊಂಡ್ಬಿಟ್ಟಿದ್ದ. ಎಲ್ಲ ಬಿಟ್ಟಿದ್ದಾರೆ, ಗಾಂಡೀವ ಅನ್ನೋ ಬಿಲ್ಲು. ಬಾಣ ಇಲ್ಲ, ಮಾಡಲಿಕ್ಕೆ ಯುದ್ಧ ಇಲ್ಲ. ಪಾಂಡವರ ಒಪ್ಪಂದ ಏನು? ಕೃಷ್ಣ ಭೂಮಿಯಲ್ಲಿ ಇರೋ ತನಕ ಎಲ್ಲ ಕೆಲಸಗಳನ್ನು ಮಾಡೋದು. ಕೃಷ್ಣ ಈ ಭೂಮಿಯಲ್ಲಿ ಕಣ್ಮರೆಯಾದ ಕೂಡಲೇ ಅವರ ಜೊತೆಗೇ ಹೊರಟು ಹೋಗೋದು ಅಂತ ಪಾಂಡವರ ಒಪ್ಪಂದ. ಆ ಒಪ್ಪಂದ ಮಾಡಿಕೊಳ್ಳುವಾಗ ಅರ್ಜುನನೂ ಇದ್ದ. ಆದರೆ ಅವನಿಗೆ ಗಾಂಡೀವದ ಮೋಹ ಬಿಡಲಿಕ್ಕಾಗಲಿಲ್ಲ. ಇದೆಲ್ಲ ಇದೆ. ಧರ್ಮರಾಜ ಈ ಹಿಂದಣ ಜನ್ಮದ ಸಂಸ್ಕಾರದಿಂದ ದ್ರೌಪದಿಯನ್ನು ಮುಟ್ಲಿಕ್ಕೆ ಅಂತ ಹೋದ. ನನ್ನ ಹೆಂಡತಿ ಇಂಥ ಭಾರತೀಯನ್ನು ತಿಳಿದುಕೊಂಡಿದ್ದ. ಅಲ್ಲಿ ಇಂದ್ರ ತಡಿಬೇಕಾಯಿತು. ಅದರಿಂದಾಗಿ ಇಂದ್ರಾದಿಗಳಿಗೆ ವಿಕಾರ ಇದೆ. ಅದರಿಂದಾಗಿ ಅವರನ್ನು ವೈಕಾರಿಕ ಅಂತ ಅನ್ನೋದು. ಮನುಷ್ಯರಿಗೆ ಹೋಲಿಸಿದ್ರೆ ಅದು ಯಾವುದು ವಿಕಾರವೇ ಅಲ್ಲ. ಮನುಷ್ಯರು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗುವಾಗ ಅವರು ಹೊಂದುವ ವಿಕಾರಗಳು, ಅವರು ಹೊಂದುವ ದುಃಖಗಳು ಇತ್ಯಾದಿಗಳನ್ನೆಲ್ಲ ನೋಡ್ತಾ ಇದ್ದರೆ ದೇವತೆಗಳದ್ದು ಏನೂ ಅಲ್ಲ ಮನುಷ್ಯರಿಗೆ ಹೋಲಿಸಿದರೆ. ಆದರೆ ಆ ಸ್ವಲ್ಪವೇ ದೊಡ್ಡದಾಗಿ ಕಾಣುತ್ತೆ. ಆದ್ದರಿಂದ ವೈಕಾರಿಕ ಅಂತ ಕರೆಯೋದು, ಬೇರೇನೂ ಅಲ್ಲ. ತಯೇವ ಇಂದ್ರಿಯ ರೂಪೇಣ ಯತಸ್ತ್ವತಿ ವಿಕಾರಿಣಃ. ಇನ್ನೂ ಒಂದು ಕಾರಣದಿಂದ ಅವರನ್ನು ವೈಕಾರಿಕರು ಅಂತ ಕರೀತಾರೆ. ಯಾಕೆ ಅಂದರೆ ಎಲ್ಲರ ಇಂದ್ರಿಯಾಭಿಮಾನಿ ದೇವತೆಗಳಾಗಿ ಇದ್ದುಕೊಂಡು, ಆ ಇಂದ್ರಿಯಾಭಿಮಾನಿ ದೇವತೆಗಳಾಗಿ ಇದ್ದು ಒಬ್ಬೊಬ್ಬರ ಇಂದ್ರಿಯದ ಒಳಗಡೆ ಇದ್ದು ಬೇರೆ ಬೇರೆ ರೀತಿಯಾದ ಕೆಲಸಗಳನ್ನು ಮಾಡಿಸ್ತಾರೆ. ಇದನ್ನು ವಿಕಾರ ಅಂದರು. ಅದರಿಂದಾಗಿ ದೇವತೆಗಳನ್ನು ವೈಕಾರಿಕರು ಅಂತ ಕರೆಯೋದು. ಜ್ಞಾನ ಮಾತ್ರ ಗುಣೋದ್ರಿಕ್ತ ತಸ್ಮಾತ್ ತೈಜಸ ನಾಮಕಾಹ. ಆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ತೈಜಸ ಅಂತ ಕೂಡ ಹೆಸರು. ಯಾಕೆ ಗೊತ್ತಾ? ತೈಜಸ ಅಂತ ಹೇಳಿದ್ರೆ ತೇಜಸ್ಸು, ಜ್ಞಾನದ ತೇಜಸ್ಸು ಉತ್ಕಟವಾಗಿ ಇರುತ್ತೆ. ಆದ್ದರಿಂದಾಗಿ ಉತ್ಕಟವಾದ ಜ್ಞಾನದ ತೇಜಸ್ಸು. ಅವರು ಎಲ್ಲ ಜೀವರಲ್ಲಿ ಇಂದ್ರಿಯಗಳ ಅಭಿಮಾನಿಗಳಾಗಿದ್ದರೂ ಕೂಡ ದೇವರನ್ನು ಚಿಂತಿಸದೆ ಅವರು ಬಿಡುವುದಿಲ್ಲ. ಆದ್ದರಿಂದಾಗಿ ಅವರು ಏನು? ತೈಜಸರು. ಅವಿಕಾರಿತ್ವ ಯೋಗ್ಯತ್ವ ನಿವೃತ್ತಂ ಹಿ ಇಂದ್ರಿಯೇಷು ತು ವೈಕಾರಿಕತ್ವ ನಾಮಾಪಿ ತತಸ್ಥೇತಾಂ ನ ವಿದ್ಯತೆ. ಇನ್ನು ಅವಿಕಾರತ್ವ ಯೋಗ್ಯತ್ವ, ವಿಕಾರ ಏನು, ಅವರೇ ವಿಕಾರವನ್ನು ಹೊಂದಲ್ಲ. ಅವರ ಮನಸ್ಸು ದೈತ್ಯಾದಿಗಳನ್ನು ಪ್ರಚೋದನೆ ಮಾಡಬೇಕಾದ್ರೆ ಯಾವ ಆ ದೈತ್ಯರ ಸ್ವಭಾವಕ್ಕೆ ಅನುಗುಣವಾಗಿ ಏನು ಬದಲಾಗಲ್ಲ. ಇವಾಗ ರಾವಣ ಇದ್ದಾನೆ. ರಾವಣನ ಇಂದ್ರಿಯಗಳಿಗೆ ಇದೇ ದೇವತೆಗಳೇ ಅಭಿಮಾನಿಗಳು. ರಾವಣ ಇಂದ್ರಿಯದಿಂದ ನಿಷಿದ್ಧವಾದ ಭೋಗವನ್ನು ಅನುಭವಿಸ್ತಾನೆ. ಆವಾಗ ದೇವತೆಗಳು ನಿಷಿದ್ಧವಾದದ್ದನ್ನು ಭೋಗಿಸ್ತಾರ ಅಂದರೆ ಭೋಗಿಸಲ್ಲ. ಅಷ್ಟು ತಟಸ್ಥವಾಗಿ ಇರ್ತಾರೆ. ಯಾಕೆ ಅಂದರೆ ಅವರಲ್ಲಿ ತೈಜಸತ್ವ ಇದೆ. ಆದ್ದರಿಂದ ಆ ಹಂತದಲ್ಲೇ ಅವರು ವಿಕಾರವನ್ನು ಹೊಂದಿಲ್ಲ. ಆದರೆ ವಿಕಾರ ಸ್ವಲ್ಪ ಆದರೂ ವಿಕಾರ ಅಂತ ಕರೆಯೋದು. ಹೇಗೆ? ಒಬ್ಬ ಒಳ್ಳೆ ಕುಲದಲ್ಲಿ ಬಂದಿರ್ತಾನೆ, ಅವನು ದಡ್ಡ, ಅವನನ್ನು ದಡ್ಡ ಅಂತಾರೆ ವಿನಃ ಪೂರ್ತಿ ಅವರ ತಲತಲಾಂತರದಿಂದ ದಡ್ಡರಾಗಿರುವವರನ್ನು ದಡ್ಡ ಅಂತ ಯಾವತ್ತೂ ಬೈಯೋದೇ ಇಲ್ಲ. ಕತ್ತೆಯನ್ನು ಕತ್ತೆ ಅಂತ ಬೈಯೋದಿಲ್ಲ. ಮನುಷ್ಯರಲ್ಲಿ ಪ್ರಜ್ಞಾಹೀನರಾದವರನ್ನು ಕತ್ತೆ ಅಂತ ಬೈತಾರೆ.
ಅದರಿಂದ ವಿಕಾರ ಹೊಂದುವ ಸಾಧ್ಯತೆ ಇರೋದಿಲ್ಲ. ಆದರೆ ಸ್ವಲ್ಪ ಮಟ್ಟಿಗಿನ ವಿಕಾರ ಅವರಲ್ಲಿದೆ, ಆದ್ದರಿಂದಾಗಿ ವಿಕಾರ ಅಂತ. ಆಟವಿಕ ಕುಲದಲ್ಲಿ ಇರುವವರು, ಸೌತ್ ಆಫ್ರಿಕಾದ ಯಾವುದೋ ಬುಡಕಟ್ಟು ಜನಾಂಗದವರು, ಅವರು ದಡ್ಡ ಅವಿದ್ವಾಂಸ ಅಂತ ಯಾವತ್ತೂ ಬೈಯೋಲ್ಲ. ವಿದ್ವಾಂಸರ ಮಗನೊಬ್ಬ ವಿದ್ವಾಂಸ ಅಲ್ಲದೆ ಹೋದರೆ ಅವನಿಗೆ ಬೈಗುಳ ಸಲ್ಲಬೇಕಷ್ಟೇ. ಹಾಗೆ ವಿಕಾರ ಯೋಗ್ಯತೆ ಇಲ್ಲದೇ ಇದ್ದರೂ ಸ್ವಲ್ಪ ಆದ ವಿಕಾರವನ್ನೇ ವೈಕಾರಿಕರು ಅಂತ ಕರೆಯೋದು. ಮನುಷ್ಯರು ಅವ್ರಿಗಿಂತ ವಿಕಾರಿಗಳೇ, ಅವರನ್ನು ವೈಕಾರಿಕ ಅಂತ ಕರೆಯೋಲ್ಲ. ಯಾಕೆ ಅಂದರೆ ಅವ್ರಿಗೆ ವಿಕಾರ ಸಹಜ, ಅದನ್ನೇನು ಕರೆಯೋದು. ಮರವನ್ನು, ಜಡವನ್ನು, ಕುರ್ಚಿಯನ್ನು, ಮೇಜನ್ನು ದಡ್ಡ ಅಂತ ಬೈಯೋದಿಲ್ಲ. ನಮ್ಮನೇಲಿ ಒಂದು ಗೋಡೆ ಇದೆ ಮಾರ್ಯಾರೆ, ಪರಮ ದಡ್ಡ ಅದು ಅಂತ ಬೈಯೋಲ್ಲ. ಯಾಕೆ ಅಂದರೆ ತಿಳಿದುಕೊಳ್ಳುವ ಯೋಗ್ಯತೆಯೇ ಇಲ್ಲ. ಆದ್ದರಿಂದ ತಿಳಿದುಕೊಳ್ಳುವ ಯೋಗ್ಯತೆ ಇದ್ದು ತಿಳಿಯದಿದ್ದರೆ ಅವರನ್ನು ದಡ್ಡ ಅಂತ ಬೈಯೋದಷ್ಟೇ. ಅದೇ ರೀತಿ ವಿಕಾರ ಹೊಂದುವ ಸಾಧ್ಯತೆಗಳಿಲ್ಲ, ಸ್ವಲ್ಪನೇ ವಿಕಾರ ಹೊಂದಿದ್ದಾರೆ ಅಂತ ಅವರನ್ನು ವೈಕಾರಿಕರು ಅಂತ ಕರೆಯೋದು. ಇದು ಆಚಾರ್ಯರೇ ಕೊಟ್ಟ ಉದಾಹರಣೆ. ಯಥಾ ವಿಪ್ರಕುಲೆ ಮೂರ್ಖೋ ಮೂರ್ಖ ಇತ್ಯಭಿಧೀಯತೆ, ವಿದ್ಯಾಯೋಗ್ಯತ್ವತಶ್ಚೂದ್ರೋ ನಮೂರ್ಖೋ ಮೂರ್ಖ ಏವ ತನ್ ತಾಮಸಾನಿತ ಭೂತಾನಿ ಕಿಂಚಿದ್ವ್ಯವಹಿತತ್ವತಃ. ತಾಮಸವಾದ ಜೀವಗಳು, ಪಂಚಭೂತಗಳು ತಾಮಸ. ಸತ್ವಗುಣ ಒಂದು ಚೂರು ಇರೋದಿಲ್ಲ, ಅದನ್ನು ವೈಕಾರಿಕ ಅಂತ ಯಾರೂ ಕರೆಯೋಲ್ಲ. ಜ್ಞಾನಸ್ಯ ಸುಷ್ಠುಜ್ಞತ್ವೇಪಿ ಪೂರ್ಣಜ್ಞಾನೋ ಹರಿಸ್ವಯಂ. ಆದರೆ ದೇವರು ವೈಕಾರಿಕನೂ ಅಲ್ಲ, ತೈಜಸನೂ ಅಲ್ಲ, ತಾಮಸನೂ ಅಲ್ಲ. ಇದೆಲ್ಲದರಿಂದ ಆಚೆ. ರುದ್ರದೇವರು ಬ್ರಹ್ಮದೇವರೇ ಅವಿಕಾರರಾಗಿ ಇದ್ದಾರೆ, ಇನ್ನು ದೇವರ ನಡೆ ಏನು? ಹೀಗೆ ಮಹತ್ತತ್ವ, ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ 3 ಪ್ರಭೇದಗಳು, ಉಪಪ್ರಭೇದಗಳು, ಅದನ್ನು ಇಟ್ಟುಕೊಂಡು 5 ಸೃಷ್ಟಿಯನ್ನು ಹೇಳುದು. ಷಷ್ಠಸ್ತು ತಮಸಸ್ತರ್ಗ ಯಸ್ತ್ವಬುದ್ಧಿಕೃತ ಪ್ರಭೋ ಷಡಿಮೆ ಪ್ರಾಕೃತಾಸರ್ಗಾ ವೈಕೃತಾನಪಿ ಮೇ ಶೃಣು. ಷಷ್ಠಸ್ತು ತಮಸಸ್ತರ್ಗ, 6ನೆಯದ್ದು ತಮಸ್ಸಿನ ಸೃಷ್ಟಿ. ತಮಸ್ಸು ಅಂದರೆ ಅಜ್ಞಾನ, ಅಜ್ಞಾನದ ಸೃಷ್ಟಿ. ಇದು ಮೇಲುನೋಟಕ್ಕೆ ಈ ಅರ್ಥವನ್ನು ಓದ್ತೇನೆ. ಅಬುದ್ಧಿಕೃತ ಪ್ರಭೋ, ಬ್ರಹ್ಮದೇವರು ಬುದ್ಧಿ ಇಲ್ಲದೆ ಮಾಡಿದ್ದು ಅಜ್ಞಾನದ ಸೃಷ್ಟಿ ಅಂತ ಅರ್ಥ ಆಗತ್ತೆ. ಹೌದು, ಅಜ್ಞಾನದ ಸೃಷ್ಟಿ ಮಾಡಬೇಕಾದ್ರೆ ಬುದ್ಧಿ ಇಲ್ಲದೇನೆ ತಾನೇ ಮಾಡಿರಬೇಕು ಅಂತ ನಾವು ಅಂದುಕೊಳ್ತೇವೆ. ಆಚಾರ್ಯರು ಹೇಳಿದ್ರು ಹಾಗಲ್ಲ, ಅದು ಬುದ್ಧಿಪೂರ್ವಕವಾಗಿ ಅಜ್ಞಾನದ ಸೃಷ್ಟಿಯಾಗಿದ್ದು ಅಲ್ಲಿ ಅಂತ. ಅದನ್ನು ನೋಡೋಣ. ಅಬುದ್ಧಿಪೂರ್ವಮಿವತು ಬ್ರಹ್ಮಣೋ ಹರಿಬುದ್ಧಿತಃ. ಬ್ರಹ್ಮದೇವರಿಗೆ ಬುದ್ಧಿ ಇಲ್ಲದೆ ಅಜ್ಞಾನದ ಸೃಷ್ಟಿ ಮಾಡಿದ್ದಲ್ಲ, ದೇವರಲ್ಲಿ ಬುದ್ಧಿ ಇಟ್ಟು ಬ್ರಹ್ಮದೇವರು ಅಜ್ಞಾನದ ಸೃಷ್ಟಿಯನ್ನು ಮಾಡಿದ್ದು. ತಾಮಸಾನಾಂತು ಭೂತಾನಾಂ ಸಹಸ್ರಂ ಸತ್ವಭಾಗಿನಾಂ ಶತಾಂಚ ರಜಸಾಮೇಕ ತಮತಾಂ ಸರ್ವವೇದಿನಾಂ ಕೇವಲ ತಾಮಸೋ ಯೋಂಶಃ ಸಾ ವಿದ್ಯಾ ಪಂಚಪರ್ವಿಕಾ. ತಾಮಸ ಜೀವರ 1000, ಸತ್ವದ ಜೀವರ ಶತಾಂಶ ರಜಸ್ಸು, ತಮೋಜೀವಿಗಳ ತಾಮಸ್ಸು. ಇಷ್ಟು ಸೇರಿದರೆ ಅದನ್ನು ಅವಿದ್ಯಾ ಅಂತ. ಅದಕ್ಕೊಂದು ಭೌತಿಕವಾದ ಅಸ್ತಿತ್ವವೂ ಇದೆ. ಮನಸ್ಸಿಗೆ ಹೇಗೆ ಭೌತಿಕವಾದ ಅಸ್ತಿತ್ವ ಇದೆಯೋ ಹಾಗೆಯೇ ಈ ಮನಸ್ಸಿನಲ್ಲಿ ಸೇರಿಕೊಳ್ಳುವ ಅಜ್ಞಾನ ಮೊದಲಾದವುಗಳಿಗೂ ಭೌತಿಕ ಅಸ್ತಿತ್ವ ಇದೆ. ಆದ್ದರಿಂದ ಅವಿದ್ಯಾ ಪಂಚಪರ್ವಿಕಾ, 5 ರೀತಿಯಾದ ಅಜ್ಞಾನಗಳಿದೆ. ಈ 5 ರೀತಿಯಾದ ಅಜ್ಞಾನಗಳು ಜಾತಾತಿ ಕೃಷ್ಣ ತದ್ದೇಹ ದೈತ್ಯರಕ್ಷ ಪಿಶಾಚಕಾಹ. ಆ ಅಜ್ಞಾನದಿಂದ 4 ತರಹದ ತಾಮಸ ಜೀವರ ಸೃಷ್ಟಿ. ದೈತ್ಯರು,
ರಾಕ್ಷಸರು, ಪಿಶಾಚಿಗಳು. ದೈತ್ಯರು, ರಾಕ್ಷಸರು, ಪಿಶಾಚಿಗಳು ಮತ್ತು ಅವುಗಳ ಸಂತಾನ. ಮೂಲಭೂತವಾಗಿ ಮೂರು. ಈ ಅವಿದ್ಯೆಯ ಭೌತಿಕವಾದ ಸೃಷ್ಟಿಯಿಂದ ಇವರು ದೇಹ ತಯಾರಾಗಿದೆ. ಅದರಿಂದಾಗಿ ದೈತ್ಯರಿಗೆ ಏನು ಹೇಳಿದ್ರೂ ಅರ್ಥ ಆಗಲ್ಲ, ರಾಕ್ಷಸರಿಗೆ ಏನು ಹೇಳಿದ್ರೂ ಅರ್ಥ ಆಗಲ್ಲ ಶಾಸ್ತ್ರ. ಪಿಶಾಚಗಳು ಅನೇಕ ತರಹದ ಪಿಶಾಚಗಳಿದೆ. ಆ ಪಿಶಾಚಿಗಳಿಗೆಲ್ಲ ಅತೀಂದ್ರಿಯವಾದ ಶಕ್ತಿ ಬರುತ್ತೆ ಅನ್ನೋದು ಇಂಗ್ಲೀಷ್ ಪಿಕ್ಚರ್ನವರ ಅವಿವೇಕಗಳು. ಆ ತರಹ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಅದು ಪಿಶಾಚಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂದರೆ, ಹೇಗೆ ಕೆಲಸ ಮಾಡ್ತವೆ ಗೊತ್ತಾ? ಪಿಶಾಚಗಳು ಬುದ್ಧಿಯನ್ನು ಕೆಡಿಸುವ ಮೂಲಕ ಅಷ್ಟೆ. ಅಂದರೆ ಜ್ಞಾನ ಪ್ರತಿಬಂಧಕವಾಗಿ ಕೆಲಸ ಮಾಡ್ತವೆ. ಆ ಭೂತದ ಉಪಟ್ರಾಳ ತಗ್ಗಿಸಿಕೊಂಡ್ರೆ ಒಳ್ಳೆ ಕೆಲಸ ಮಾಡಲಿಕ್ಕಾಗತ್ತೆ, ಹಾಗೆ ಒಳ್ಳೆಯದಾಗತ್ತೆ. ವಿನಃ ಒಬ್ಬ ಮನುಷ್ಯ ಸತ್ ಕೂಡಲೇ ಬದುಕಿರುವಾಗ ಇಲ್ಲದ ಶಕ್ತಿಗಳೆಲ್ಲ ಬರುತ್ತೆ ಅಂತನ್ನೋದು ತೀರಾ ಅಬದ್ಧ, ಅಸಂಗತ. ಮುಖ್ಯವಾಗಿ ಅವುಗಳಿಗೆ ಜ್ಞಾನ ಪ್ರತಿಬಂಧಕತ್ವವೇ ಇರೋದು. ಕೆಲವೊಂದು ಮಿತಿಮೀರಿದ ದುಷ್ಟರಿಗೆ ಆ ಶಕ್ತಿ ಬರಬಹುದೇನೋ, ಅದಕ್ಕೆ ಅಂತಲೇ ಕೆಲವು ಭೂತಗಳಿರ್ತವೆ. ಬಿಟ್ಟರೆ ಎಲ್ಲ ಭೂತಗಳಿಗೂ, ಸತ್ತ ಪ್ರತಿಯೊಬ್ಬ ಮನುಷ್ಯನಿಗೂ ಆ ತರಹದ ಶಕ್ತಿ ಮೊದಲಾದವುಗಳು ಬರೋಲ್ಲ. ಅವರ ದೇಹ ಆಗಿದ್ದು ಈ ಅವಿದ್ಯಾ ಭಾಗದಿಂದ. ಈ ಅವಿದ್ಯಾ ದೇಹ ಏನಿದೆ, ಅವಿದ್ಯೆಯಿಂದ ಆದ, ಅವಿದ್ಯಾ ಅಂತಂದರೆ ಇಷ್ಟು ಪೂರ್ತಿ ತಮೋಗುಣ ಇರುತ್ತೆ, ರಜೋಗುಣ, ಆಮೇಲೆ ಸತ್ವಗುಣ ಎಲ್ಲೋ 1%, ಹೀಗೇ ಇರುವಂಥದ್ದು. ಯದ್ರಜೋ ಭೌತಿಕಂ ತೇನ ಮಾನುಷಾಣಾಂ ಸದಾ ಜನಿಹಿ. ಇನ್ನು ಪಂಚಭೂತಗಳಲ್ಲಿನ ರಾಜಸ ಭಾಗ ಇರುತ್ತಲ್ಲ, ಅದರಿಂದ ಮನುಷ್ಯರು. ತಮೋ ಗೂಢೇನ ರಜಸ ತ್ವಿತರಸ್ಥಾಸ್ನುಚಾರಿಣಾಂ. ತಮಸ್ಸಿನಿಂದ ಆವೃತವಾದ ರಜೋಗುಣದಿಂದ ಜೀವರು ಏನಾದರೂ ಆವೃತರಾದರೆ ಅವರು ಮರ ಮೊದಲಾದವುಗಳಾಗ್ತಾರೆ. ಭೌತಿಕೇನ ತು ಸತ್ವೇನ ಗೂಢಂ ಬ್ರಹ್ಮಣ ಅಂಡಜಂ. ಬ್ರಹ್ಮನ ಅಂಡದೊಳಗಡೆ ಹುಟ್ಟಿದ ಪ್ರಾಣಿಗಳಿಗೆ ಭೌತಿಕ ಸತ್ವದ ಆವರಣ ಇರುತ್ತೆ. ರೂಪಂ ತತ್ರಾಪಿತು ತಮಃ ಶತಾಂಶೇನ ಪ್ರಕೀರ್ತಿತಂ. ಅಲ್ಲಿಯೂ ತಮಸ್ಸು ಇರುತ್ತೆ. ಆ ತಮಸ್ಸು ಏನು ಮಾಡುತ್ತೆ? ರಜೋಗುಣವನ್ನು ಮೀರುತ್ತೆ. ಅದರಿಂದಾಗಿ ನೀವು ಹೂವನ್ನು ನೋಡಿದರೆ ಹೂವು ನಳನಳಿಸುತ್ತೆ ಎಷ್ಟೊತ್ತು? ಒಂದು ಸ್ವಲ್ಪ ಹೊತ್ತು, ಆಮೇಲೆ ಹೂವು ಬಾಡತ್ತೆ. ಪಂಚಭೂತಗಳಲ್ಲಿ ಸತ್ವಗುಣ ಅಲ್ಪ ಕಾಲದಲ್ಲಿ ಇರ್ತದೆ, ಇಲ್ವೇ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಅಲ್ಪ ಕಾಲ ಇರುತ್ತೆ. ಇದೊಂದು ಉದಾಹರಣೆ ಅಷ್ಟೇ. ತಜ್ಜೋ ರುದ್ರಸ್ತತಸ್ತ್ವೇವಂ ಇಂದ್ರಾದೀನಾಂ ಪುನರ್ಜನಿಹಿ ಗೂಹಿತಂ ಭೂತರಜಸ ತತ್ಸತ್ವಂ ಮಾನುಷಾಯದ. ಇನ್ನು ಇದಕ್ಕೆ ನಿಯಾಮಕರಾದ ರುದ್ರದೇವರ ದೇಹ ಸಾತ್ವಿಕವೇ. ಅದಕ್ಕೆ ಬೆಳ್ಳಗಿದೆ ರುದ್ರನ ದೇಹ ಅಂತ ಚಿಂತನೆ ಮಾಡೋದು. ಇಂದ್ರಾದಿಗಳದ್ದು ಅಷ್ಟೇ, ಅದು ಸಾತ್ವಿಕವೇ. ಪಂಚಭೂತಗಳ ಸಾತ್ವಿಕ ಭಾಗವೇ ಹೆಚ್ಚಾಗಿರುವ ದೇಹ ಅವರದು. ಗೂಹಿತಂ ಭೂತರಜಸ ದೇವಾ ಏವಂ ಗುಣಾಸ್ತ್ವೇತೆ ಸರ್ವಂ ವ್ಯಾಪ್ಯ ವ್ಯವಸ್ಥಿತಾ. ಆದರೆ ದೇವತೆಗಳಿಗೆ ಈ ಪ್ರಪಂಚ ನಿರ್ಮಾಣಕ್ಕೆ ಬಳಸಿಕೊಂಡಿರುವ ಸತ್ವಗುಣ, ರಜೋಗುಣ, ತಮೋಗುಣಗಳು ಭೌತಿಕವಾದದ್ದೇನಿದೆ ಅವುಗಳೆಲ್ಲದರ ಮೇಲೆ ಒಂದು ಹೋಲ್ಡ್ ಇದೆ. ಗುಣಾತೀತಂತು ಯದ್ರೂಪಂ ಬ್ರಹ್ಮಾದೀನಾಂ ಸುಖಾತ್ಮಕಂ. ಬ್ರಹ್ಮರುದ್ರಾದಿ ದೇವತೆಗಳಿಗೆ ಇದರಿಂದ ಆಚೆ ಒಂದು ದೇಹ ಇದೆ, ಬ್ರಹ್ಮಾಂಡದಿಂದ ಆಚೆ. ಅದು ಸತ್ವಗುಣ, ರಜೋಗುಣ, ತಮೋಗುಣಗಳಿಗೆ ಒಳಗಾಗಿಲ್ಲ,
ಅದು ಗುಣಾತೀತ. ಚಿದ್ರೂಪಂ ತಚ್ಚ ಸತ್ವಸ್ಯೈವೋತ್ಕರ್ಷೋ ಯತ್ರ ವಿದ್ಯತೆ. ಬ್ರಹ್ಮಾಂಡದಿಂದ ಆಚೆಗಿರುವಂತಹ ರೂಪದಲ್ಲಿ ರಜೋಗುಣ ತಮೋಗುಣಗಳ ಅಂಶವೇ ಇಲ್ಲ. ಬ್ರಹ್ಮಾಂಡದ ಒಳಗಡೆ ಕೆಲಸ ಮಾಡುವಾಗ ಇವುಗಳು ಅತ್ಯಂತ ಕ್ವಚಿತ್ತಾಗಿ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಇರ್ತದೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಒಂದು ಸ್ವಲ್ಪ ಸ್ವಲ್ಪ ದುಃಖ ಬರುತ್ತೆ. ತತ್ರೋತ್ಕೃಷ್ಟಂ ತಮೋಯತ್ರ ಹೀನಂ ತತ್ರ ಸ್ವಭಾವತಃ ಉಪಗೂಹನೇತು ನೈವಾಸ್ತಿ ವಿಚೇಚೋ ನಿತ್ಯ ಚಿನ್ಮಯೇ. ಎಲ್ಲಿ ತಮೋಗುಣ ಪ್ರಾಧಾನ್ಯ ಎಲ್ಲಿ ಇರುತ್ತೆ ಅದು ತಾಮಸರ ದೇಹ, ರಜೋಗುಣ ಸತ್ವಗುಣ ಕಡಿಮೆ ಇರ್ತದೆ. ಪ್ರಕೃತೇರ್ ಗುಣರೂಪಾಯ ಮೂಲಿಕಾಯಾಶ್ಚ ನಕ್ವಚಿತ್ ವಿಶೇಷ ಪರಮೇ ತತ್ವೇ ವಾಸುದೇವ ಕುತಃ ಪುನಃ. ಪ್ರಕೃತಿಯಲ್ಲಿಯೇ ಈ ಸತ್ವರಜಸ್ತಮೋ ಗುಣಗಳು ಉಂಟು, ಆದರೆ ಅದು ಭೌತಿಕವಾಗಿ ಲಕ್ಷ್ಮೀದೇವಿಯಲ್ಲಿ ಅದೂ ಇಲ್ಲ. ಇನ್ನು ದೇವರಲ್ಲಿ ಇರುತ್ತಾ? ಅವ್ಯಕ್ತಾದ್ಯಾ ಪೃಥಿವ್ಯಂತಹ ಸರ್ವಾ ಪ್ರಕೃತಯ ಸ್ಮೃತಾಃ ತದುಪಾದಾನಕ ಸರ್ಗ ಪ್ರಾಕೃತ ಪರಿಪಠ್ಯತೆ. ಇವಿಷ್ಟು ಪ್ರಾಕೃತ ಸರ್ಗ ಅಂದರು. ಯಾವುದು? ಮಹತ್ತತ್ವದ ಸೃಷ್ಟಿ. ಅಹಂಕಾರ ರಜೋಗುಣ ತಮೋಗುಣಗಳು ಕಡಿಮೆ ಇರುವಂತಹ ಭಾಗ, ಅವುಗಳ ಸೃಷ್ಟಿ. ಇದು ಇಷ್ಟು ಬೇಸಿಕ್ ಸೃಷ್ಟಿ, ಇದೇ ಬೇಸಿಕ್. ಅದರಿಂದಾಗಿ ಇದು ಪ್ರಾಕೃತ. ಯಾಕೆಂದರೆ ಇದು ಮೂಲಭೂತವಾದ ಸೃಷ್ಟಿ. ಅವ್ಯಕ್ತಾದ್ಯಾ ಪೃಥಿವ್ಯಂತಹ ಸರ್ವಾ ಪ್ರಕೃತಯ ಸ್ಮೃತಾ, ಇವುಗಳನ್ನೆಲ್ಲ ಪ್ರಕೃತಿ ಅಂತ ಕರೀತಾರೆ. ಇದು ಮುಂದೆ ಎಲ್ಲ ಪದಾರ್ಥಗಳಿಗೆ ಉಪಾದಾನ, ಮೆಟೀರಿಯಲ್ ಕಾಸ್ ಆಗೋದು. ಅದರಿಂದಾಗಿ ಇದನ್ನು ಪ್ರಾಕೃತ ಅಂತ ಕರೆಯೋದು. ಅಂಡಂತು ವಿಕೃತಂ ಜ್ಞೇಯಂ ತಜ್ಜೋ ವೈಕೃತ ಉಚ್ಯತೆ. ಇದನ್ನು ಬಳಸಿಕೊಂಡು ಬ್ರಹ್ಮಾಂಡದ ಒಳಗಡೆ ಏನೆಲ್ಲದರ ಸೃಷ್ಟಿಯಾಗಿದೆ ಅದನ್ನು ವೈಕೃತ ಸರ್ಗ ಅಂತ ಕರೀತಾರೆ. ಇನ್ನು ಪಂಚಪರವಾತ್ವವಿದ್ಯಾತು ಭೂತೇಭ್ಯೋ ಹರಿಣಾ ಪುರ ಉದ್ಧೃತ್ಯ ಬ್ರಹ್ಮಣಿ ಕ್ಷಿಪ್ತ ಸಾಪುನಸ್ತೇನ ನಿಸೃತ. ಅವಿದ್ಯೆ ಅನ್ನೋದು 5 ರೀತಿಯಲ್ಲಿ ಇರ್ತದೆ. ಅಜ್ಞಾನ ಅನ್ನೋದು ತಾಮಿಸ್ರ, ಅಂಧತಾಮಿಸ್ರ, ಮೋಹ, ಮಹಾಮೋಹ, ಅಜ್ಞಾನ. ಅವಿದ್ಯ, ಮೋಹ ಅಥವಾ ಅಜ್ಞಾನ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ ಈ 5 ತರಹದ ಅವಿದ್ಯೆ ಇರುತ್ತೆ. ಈ ಅವಿದ್ಯೆಯನ್ನು ಬ್ರಹ್ಮದೇವರು ದೇವರ ಅಣತಿಯಂತೆ ತಮ್ಮ ದೇಹದೊಳಗಡೆ ಇಟ್ಕೊಂಡಿದ್ದರು. ಅದರಿಂದ ಅವರೇನು ಮಾಡಿದ್ರು? ಯಕ್ಷ, ಭೂತ, ಪಿಶಾಚಿಗಳನ್ನು ಸೃಷ್ಟಿ ಮಾಡಿದ್ರು. ಅದು ಬ್ರಹ್ಮದೇವರಿಗೇನು ಹಾನಿ ಮಾಡೋಲ್ಲ, ಅದನ್ನು ಹ್ಯಾಂಡ್ಲ್ ಮಾಡೋ ರೀತಿಯಲ್ಲಿ ಇರುವಂಥದ್ದು. ಇಕ್ಕಳ ಮೊದಲಾದವುಗಳಿಂದ ಕೆಂಡವನ್ನು ಇಟ್ಟುಕೊಂಡು ಈಚೆಯಿಂದ ಆಚೆ ಹಾಕೋದು, ಆಚೆಯಿಂದ ಈಚೆ ತೆಗೆಯೋದು ಎಲ್ಲ ಮಾಡ್ತಾರೆ ಕಮ್ಮಾರರೆಲ್ಲ. ಅವ್ರಿಗೆ ಆ ಹಿಡ್ಕೊಳ್ಬೇಕಾದ ನ್ಯಾಕ್ ಗೊತ್ತಿರುತ್ತೆ, ಬರಿಗೈಯಿಂದ ಏನು ಹಿಡಿಲಿಕ್ಕೆ ಹೋಗಲ್ಲ. ಹಾಗೆ ಬ್ರಹ್ಮದೇವರು ಅಬುದ್ಧಿ, ದೇವರಲ್ಲಿ ಬುದ್ಧಿ ಇಟ್ಟು ಆ ತಮೋಗುಣವನ್ನು ತಮ್ಮ ಒಳಗಡೆ ತೆಗೆದುಕೊಂಡು ಅದರಿಂದ ದೈತ್ಯರು, ಪಿಶಾಚರು, ರಾಕ್ಷಸರು ಇವರ ದೇಹವನ್ನು ಸೃಷ್ಟಿ ಮಾಡಿದ್ದು. ಅದರಿಂದಾಗಿ ಅವರ ದೇಹ ತಾಮಸ ಆದರೂ ಬ್ರಹ್ಮದೇವರಿಗೆ ತಮೋಗುಣದ ಲೇಷದ ಲೇಪವೂ ಇಲ್ಲ. ತತ್ಸೃಷ್ಟೃತ್ವ ಜ್ಞಾಪನಾಯ ತಸ್ಮಾತ್ ಸಾ ಪ್ರಾಕೃತಾಮತ. ಹೀಗೆ ಬ್ರಹ್ಮದೇವರ ಶರೀರದಿಂದ, ಬ್ರಹ್ಮದೇವರ ಶರೀರಕ್ಕೆ ಯಾವುದೇ ತೊಂದರೆ ಮಾಡದೆ ಸೃಷ್ಟಿಯಾಗಿದ್ದು ಈ ಅವಿದ್ಯಾ ಸೃಷ್ಟಿ, ಪ್ರಾಕೃತ ಅಂತಲೂ ಅಂತಾರೆ. ಇದಿಷ್ಟಾದ ಮೇಲೆ ಹೇಳ್ತಾರೆ, ರಜೋ ಭಾಜೋ ಭಗವತೋ ಲೀಲೇಯಂ ಹರಿಮೇಧತಃ ಅಂತ. ರಜೋ ಭಾಜೋ ಭಗವತಃ ಲೀಲೇಯಂ ಹರಿಮೇಧತಃ.
ರಜೋಗುಣವನ್ನು ಹೊತ್ತ ಪರಮಾತ್ಮನ ಆಟ ಇದು. ಏತೇ ಗುಣ ಹರೇ ಸಮ್ಯಕ್ ಸ್ವಾತಂತ್ರ್ಯ ವಿಚಯಾಸ್ತದ. ದೇವರ ಆಟ ಇದು. ಈ ಸತ್ವರಜಸ್ತಮೋ ಗುಣಗಳು ಬ್ರಹ್ಮದೇವರ ಮೇಲೇ ಏನು ಪರಿಣಾಮ ಮಾಡೋಲ್ಲ ಅಂದರೆ ಇನ್ನು ದೇವರ ಮೇಲೆ ಪರಿಣಾಮ ಮಾಡುತ್ತಾ? ಈ ಮೂರು ಗುಣಗಳನ್ನು ಇಟ್ಟುಕೊಂಡು ಆಟ ಆಡ್ತಾ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದು ಅವನ ಹಿರಿಮೆ. ಸ್ವತಂತ್ರ ಪ್ರಕೃತಿಶ್ಚಾಪಿ ಬ್ರಹ್ಮಣ ಅನ್ಯೇಷು ತು ಕ್ರಮಾತ್ ದೇವೇಶ್ವೇವ ತದನ್ಯೇಷು ಪರತಂತ್ರಾ ಹಿ ತೇ ಮತಾಃ. ದೇವರ ಗುಣ ಸತ್ವರಜಸ್ತಮೋ ಗುಣಗಳಿಂದ ಯಾವ ರೀತಿಯಲ್ಲಿಯೂ ಪ್ರಭಾವಿತವಾಗಿಲ್ಲ. ದೇವರ ಜ್ಞಾನ ಇದೆ, ದೇವರ ಆನಂದ ಇದೆ, ದೇವರ ಸುಖ ಇದೆ. ಇದ್ಯಾವುದು ಸತ್ವರಜಸ್ತಮೋ ಗುಣಗಳಿಂದ ಪ್ರಭಾವಿತವಾಗಿಲ್ಲ. ಇನ್ನು ಪ್ರಕೃತಿಶ್ಚಾಪಿ ಲಕ್ಷ್ಮೀದೇವಿಯ ಆನಂದ, ಲಕ್ಷ್ಮೀದೇವಿಯ ಜ್ಞಾನ ಇವುಗಳೂ ಕೂಡ ಸತ್ವರಜಸ್ತಮೋ ಗುಣಗಳಿಂದ ಆಚೆ ಇದೆ. ಉಳಿದವರೆಲ್ಲ ಈ ಪ್ರಕೃತಿಯೇ ಅಧೀನರು. ಅದರಿಂದಾಗಿ ಪ್ರಾಕೃತ ಅಂತ ಕರೀತಾರೆ. ಸಪ್ತಮೋ ಮುಖ್ಯ ಸರ್ಗಸ್ತು ಷಡ್ವಿಧಸ್ಥಸ್ತು ಶಾಂಚಯ. ಇನ್ನು 7ನೆಯ ಸರ್ಗ ಮೊದಲ ಅದು ಅತ್ಯಂತ ಇಂಪಾರ್ಟೆಂಟು ಅಂದರು. ಅದು 6 ರೀತಿಯಾಗಿ ಇದೆ. ಷಡ್ವಿಧ ಯಾವುದು? ತಸ್ಥುಷಾಂ ಗಿಡಮರಗಳ ಸೃಷ್ಟಿ. 6 ತರಹದ ಗಿಡಮರಗಳಿವೆ. ಅದನ್ನು ಹೇಳ್ತಾರೆ, ವನಸ್ಪತ್ಯೌಷಧಿಲತಾ ತ್ವಕ್ಸಾರ ವಿರುಧೋದ್ರುಮಾ ಉಚ್ಛ್ರೋತಸಸ್ತಮಪ್ರಾಯಾ ಅಂತಸ್ಪರ್ಶಾ ವಿಶೋಷಿಣ ಅಂತ. ವನಸ್ಪತಿ ಅಂತ ಹೇಳಿದರೆ ಭತ್ತ ಮೊದಲಾದವುಗಳು, ಅದನ್ನು ವನಸ್ಪತಿ ಅಂತ ಕರೀತಾರೆ. ಇನ್ನೂ ವನಸ್ಪತಿ ಅಂತ ಹೇಳಿದ್ರೆ ಹೂವುಗಳಿರೋಲ್ಲ, ನೇರವಾಗಿ ಹಣ್ಣನ್ನು ಕೊಡ್ತವೆ. ಅಶ್ವತ್ಥ ಮೊದಲಾದ ಮರಗಳು, ಅದನ್ನು ವನಸ್ಪತಿ ಅಂತ ಕರೀತಾರೆ. ಇನ್ನು ಔಷಧಿ ಅಂತಂದರೆ ಒಂದು ಸರ್ತಿ ಫಲವನ್ನು ಕೊಟ್ಟರೆ ಮುಗೀತು, ಆಮೇಲೆ ಅದನ್ನು ಬಿಸಾಡಬೇಕು. ಅದಕ್ಕೆ ಉದಾಹರಣೆ ಭತ್ತ ಮೊದಲಾದವುಗಳು. ಒಂದು ಸರ್ತಿ ಹಣ್ಣು ಕೊಟ್ಟರೆ ಮುಗೀತು, ಆಮೇಲೆ ಅದನ್ನು ಕತ್ತರಿಸಿ ಎಸೆಯೋದೆ. ಭತ್ತ ಹಣ್ಣು ಅಂತಂದರೆ ಇದು ಮೆತ್ತಗಿರೋದು ಅಂತ ಅರ್ಥ ಅಲ್ಲ. ಭತ್ತ ಒಂದು ಸರ್ತಿ ಫಲಿಸಿದ ಮೇಲೆ ಮುಗೀತು, ಔಷಧಿ. ಇನ್ನು ಲತಾಹ ಅಂದರೆ ಬಳ್ಳಿ ಗೊತ್ತೇ ಇದೆ. ಇನ್ನು ತ್ವಕ್ಸಾರಾಹ ಕಾಂಡಸಾರ, ಬಿದಿರು, ತೇಗ ಇತ್ಯಾದಿಗಳು. ಕಾಂಡವೇ ಮುಖ್ಯ, ಅದರದ್ದು ಎಲೆ ತಗೊಂಡು ಏನು ಮಾಡುವಂಥದ್ದಿಲ್ಲ, ಹೂವು ಕಾಯಿ ತಗೊಂಡು ಏನು ಮಾಡುವಂಥದ್ದಿಲ್ಲ. ಬಿದಿರಿನ ಕಾಂಡವೇ ಮುಖ್ಯ. ಇನ್ನು ವಿರುಧ ಅಂತಂದರೆ ಪೊದರು. ದ್ರುಮಾಹ ಅಂತ ಹೇಳಿದರೆ ಪುಷ್ಪೋತ್ಪತ್ತಿ ಆದಮೇಲೆ ಫಲವನ್ನು ಕೊಡತಕ್ಕಂತಹ ಮಾವು ಮೊದಲಾದವುಗಳು ದ್ರುಮಾಹ. ತ್ವಕ್ಸಾರ ವಿರುಧೋದ್ರುಮಾಹ ಇವರೆಲ್ಲ ಉಚ್ಛ್ರೋತಸಃ ಮೇಲ್ಗಡೆ ಏರ್ತಾ ಇರ್ತವೆ ಅಂದರು. ಉಚ್ಛ್ರೋತಸಃ ಮರಗಳು ಮೇಲ್ಗಡೆ ಹೋಗ್ತಾ ಇರ್ತವೆ, ಕೆಳಗಡೆ ಇಳಿಯೋದಿಲ್ಲ. ಅಂದರೆ ಮರದ ಜನ್ಮ ಮುಗಿದ ಮೇಲೆ ನಂತರದ ಮೇಲಿನ ಜನ್ಮಕ್ಕೆ ಅವುಗಳು ಹೋಗೋದು. ಸ್ರೋತಸ್ ಅಂದರೆ ದಾರಿ. ಮರ ಮೊದಲಾದವುಗಳದ್ದು ಪರೋಪಕಾರ ಆದ್ದರಿಂದ ಅದು ಮುಂದಿನ ಜನ್ಮ ಪ್ರಮೋಷನ್ ಇರುತ್ತೆ. ಮೋಸ್ಟ್ಲಿ ದ್ಯಾರ್ ಇಸ್ ನೋ ಡಿಮೋಷನ್. ಮುಂದೆ ಹೋಗ್ತವೆ ವಿನಃ ಡಿಮೋಷನ್ ಇರಲ್ಲ. ಓಡಾಡದ ದೇಹ ಮರದ್ದು, ಆಮೇಲೆ ಓಡಾಡುವ ಪ್ರಾಣಿಯಾಗಿ ಬದಲಾಗಬಹುದು ಅಥವಾ ಒಳ್ಳೆಯ ಪ್ರಾಣಿಯಾಗಬಹುದು. ಅಷ್ಟೇಕೆ ಮನುಷ್ಯ ದೇಹಕ್ಕೆ ಬರಬಹುದು. ಅದಕ್ಕೆ ಉಚ್ಛ್ರೋತಸಃ ಅಂತಂದರು. ನಾದೋ ನೋರ್ಧ್ವಂ ತಿರಶ್ಚಾಂತು ಪುನಸ್ತತ್ರೈವ ತಜ್ಜನಿಹಿ. ಇನ್ನು
ತಿರ್ಯಕ್ ಪ್ರಾಣಿಗಳಿರ್ತವೆ, ಅದರದ್ದು ಮೇಲ್ಗಡೆಯೂ ಇಲ್ಲ, ಕೆಲವೊಮ್ಮೆ ಕೆಳಗಡೆನೂ ಇಲ್ಲ, ಮತ್ತೆ ಇನ್ನೊಂದು ತಿರ್ಯಕ್ ಪ್ರಾಣಿ ಆಗಬಹುದು. ಯಜ್ಞೋಪಯೋಗಂತು ಸತಾಂ ಉಪಕಾರಂ ವಿನಾಪಿವ. ಮರ ಯಜ್ಞಕ್ಕೆ ಉಪಯೋಗ ಆಗಲಿ ಆಗದೇ ಇರಲಿ ಉಳಿದವರಿಗೆ ಉಪಯೋಗ ಆಗಿರುತ್ತೆ. ಪ್ರಾಣಿಗಳು ಯಜ್ಞೋಪಯೋಗ ಆಗಿದ್ದರೆ ಅದಕ್ಕೆ ಪ್ರಮೋಷನ್ ಉಂಟು. ಈಗ ಪ್ರಾಣಿಗಳಲ್ಲಿ ತಾರತಮ್ಯ ಅವುಗಳ ಹಾಲು ಮೊದಲಾದವುಗಳ ಉಪಯೋಗದ ಮೇಲೇ ಇರುವಂಥದ್ದು. ಹಸು ಹಾಲು ಏಕೆ ಮಿಗಿಲು ಅಂದರೆ ಅದು ಯಜ್ಞೋಪಯೋಗಿ. ಕತ್ತೆ ಹಾಲು ಏಕೆ ಮಿಗಿಲಲ್ಲ, ಮೊಸರಾಗಲ್ಲ, ಬೆಣ್ಣೆ ಆಗಲ್ಲ, ತುಪ್ಪ ಆಗಲ್ಲ. ಎಮ್ಮೆ ಆಗತ್ತಲ್ಲ, ಆಗತ್ತೆ. ಸೂರ್ಯನ ಕಿರಣಗಳ ವಿಶೇಷವಾದ ಆವಾಹನೆ ಅನ್ನೋದಿಲ್ಲ ಅದರಲ್ಲಿ. ಅದರಿಂದಾಗಿ ಯಜ್ಞಕ್ಕೆ ಅದು ಯೋಗ್ಯ ಅಲ್ಲ, ಕುಡಿಲಿಕ್ಕೆ ಅಯೋಗ್ಯ ಅಲ್ಲ. ಅದು ಏನು ಅಂತಂದರೆ ಮಂದಬುದ್ಧಿ ಆಗತ್ತೆ ಅನ್ನುವ ಒಂದು ದೃಷ್ಟಿಯಿಂದ. ತಿರ್ಯಕ್ ಸ್ರೋತಸ ಇತ್ಯೇವ ಪ್ರೋಚ್ಯಂತೆ ಜ್ಞಾನಭಿಸ್ತತಃ. ತಿರ್ಯಕ್ ಸ್ರೋತಸ್ಸು ಯಾವುದು? ಪ್ರಾಣಿಗಳದ್ದು, ಅಂದರೆ ಅಡ್ಡಡ್ಡವಾಗಿಯೇ ಹೋಗುವಂಥದ್ದು. ಉಚ್ಛ್ರೋತಸ್ಸು ಅಂದರೆ ಯಾವುದು? ಮೇಲ್ಗಡೆ ಹೋಗತಕ್ಕಂಥದ್ದು. ಮೇಲ್ಗಡೆ ಹೋಗತಕ್ಕಂಥದ್ದು ಮರ. ಮರ ಅನ್ನೋದು ಮುಂದಿನ ಜನ್ಮ ಪ್ರಮೋಷನನ್ನು ಹೊಂದುತ್ತವೆ. ಅದರಿಂದಾಗಿ ಉಚ್ಛ್ರೋತಸಃ ಅಂತಂದರು. ಪ್ರಾಯೋಧೋ ಗಮನಂ ಯಸ್ಮಾತ್ ಪ್ರಯತ್ನೇನ ವಿನಾ ಭವೇತ್. ಇನ್ನೂ ಒಂದು ಕಾರಣ ಇದೆ. ಪ್ರಯತ್ನ ಪಟ್ಟರೆ ಕೆಳಗಡೆ ಹೋಗಬಹುದೇ ವಿನಃ ಪ್ರಯತ್ನ ಆಗದೆ ಹೋದರೆ ಕೆಳಗಡೆ ಹೋಗಲಿಕ್ಕೆ ಆಗಲ್ಲ. ಮನುಷ್ಯರು ಪ್ರಯತ್ನ ಪಟ್ಟು ತಾನೇ ಕೆಳಗಡೆ ಹೋಗೋದು. ಅವರು ದೇವರನ್ನು ಉದ್ದೇಶಪೂರ್ವಕವಾಗಿ ದ್ವೇಷಿಸ್ತಾರೆ. ದ್ವೇಷ ಮಾಡಬೇಕಾದ್ರೆ ತರಾವರಿ ಯೋಚನೆ ಮಾಡ್ತಾರೆ. ದೇವರನ್ನು ಯಾವ ರೀತಿ ಕೆಳಗಡೆ ಮಾಡೋದು, ಯಾವ ರೀತಿ ಪಾಪಕರ್ಮ ಮಾಡೋದು, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದನ್ನು ಸಮರ್ಥನೆ ಮಾಡಿಕೊಳ್ಳೋದು ಹೇಗೆ, ಇವುಗಳೆಲ್ಲ ಉಂಟು. ಆದ್ದರಿಂದ ಈ ತರಹದ ಪ್ರಯತ್ನವೇ ಇಲ್ಲ ಮರದಲ್ಲಿ. ಮತ್ತೆ ಅದು ಮೇಲ್ಗಡೆ ಹೋಗಲೇಬೇಕು. ಅರ್ವಾಕ್ ಸ್ರೋತಸ ಇತ್ಯೇವ ಮಾನುಷ ಪರಿಕೀರ್ತಿತಾ. ಮನುಷ್ಯರನ್ನು ಅರ್ವಾಕ್ ಸ್ರೋತಸ್ ಮೇಲ್ಗಡೆ ಬಂದಿದ್ದಾರೆ, ಇನ್ನು ಕೆಳಗಡೆ ಹಾರೋದು ಒಂದೇ ಬಾಕಿ. ನಿಯಮಾದೂರ್ಧ್ವಗಂತಾರೋ ದೇವ ಮೋಕ್ಷೈಕ ಭಾಗಿನಃ. ದೇವತೆಗಳನ್ನು ಊರ್ಧ್ವ ಸ್ರೋತಸ್ ಅಂತ ಕರೀತಾರೆ. ಅವರು ಮೇಲ್ಗಡೆಗೇ ಹೋಗೋದು, ಕೆಳಗಡೆ ಅಲ್ಲ. ತಿರಶ್ಚಾಂ ಸ್ಥಾವರಾಣಾಂಚ ಬುದ್ಧಿಪೂರ್ವ ಪ್ರವೃತ್ತಿನಾಂ ಅಸುರಾಣಾಂ ರಕ್ಷಸಾಂಚ ಪಿಶಾಚಾನಾಂ ತಥೈವ ಚ ಅರ್ವಾಕ್ ಸ್ರೋತಸ್ವ ಮುದ್ದಿಷ್ಟಂ ನಿಯಮಾದ್ ಅಸುರಾದಿನಾಂ. ಇನ್ನು ಮರಗಳಾದರೂ ಪಶುಗಳಾದರೂ ಉದ್ದೇಶಪೂರ್ವಕವಾಗಿ ಕೆಟ್ಟದ್ದು ಮಾಡಬೇಕು ಅಂತ ಬಯಸಿದರೆ ಅವುಗಳು ಕೆಳಗಡೆಗೆ ಹೋಗೋದು. ನಿಮಗೊಂದು ಒಳ್ಳೆ ಉದಾಹರಣೆ ಕೊಡಬೇಕು ಅಂದರೆ, ಕೃಷ್ಣಾವತಾರ ಕಾಲದಲ್ಲಿ ಉಗ್ರಾಸುರ ಅಂತ ಒಬ್ಬ ಅಸುರ ಇದ್ದ. ಅವನು ಮರದ ರೂಪದಲ್ಲಿ ನಿಂತು ವಿಷದ ಗಾಳಿಯನ್ನು ಹರಡಿಸಿ ಸುತ್ತಮುತ್ತಲಿನ ಪರಿಸರವನ್ನು ಕದಡಿ ಕೆಡಿಸಿ ಎಲ್ಲರಿಗೂ ಅನಾರೋಗ್ಯ ಉಂಟು ಮಾಡ್ತಾ ಇದ್ದ. ದೇವರು ಬಂದು ಕೊಂದಾಗ ಕೆಳಗಡೆ ಬಿದ್ದನೋ ಇಲ್ವೋ ಉಗ್ರ ಅನ್ನುವ ಅಸುರ. ಇನ್ನು ಪ್ರಾಣಿಗಳ ರೂಪದಲ್ಲಿ, ಹಸುವಿನ ರೂಪದಲ್ಲಿ, ಪಕ್ಷಿಯ ರೂಪದಲ್ಲಿ ಅಸುರರೇ ಇದ್ದರು. ಅವರು ಉದ್ದೇಶಪೂರ್ವಕವಾಗಿ ಕೆಟ್ಟದ್ದು ಮಾಡಬೇಕು ಅಂತ ಅವರು ಕೆಳಗಡೆಗೆ ಹೋಗೋದು. ಅದರಿಂದಾಗಿ ಇದು ಹೇಳಿದ್ದು ಮರಗಳೆಲ್ಲ ಉಚ್ಛ್ರೋತಸ್ ಅಂತ ಹೇಳಿದ್ದು ಸಾಮಾನ್ಯ ನಿಯಮ, ಅಪವಾದ ಅಲ್ಲಿರುತ್ತೆ. ಇನ್ನು ತಿರ್ಯಗ್ಯೋನಿ ಅಡ್ಡಡ್ಡವೇ ಹೋಗ್ತಾ ಇರುತ್ತೆ. ಈ ಪ್ರಾಣಿ ಇನ್ನೊಂದು ಪ್ರಾಣಿ ಆಗತ್ತೆ ಅಂತ ಹೇಳೋದು ನಿಯಮ, ಅಪವಾದ ಇದ್ದೇ ಇರುತ್ತೆ. ಮನುಷ್ಯರೆಲ್ಲರೂ ಮೇಲ್ಗಡೆ ಹೋದವರು ಕೆಳಗಡೆ ಏನು ಬೀಳೋಲ್ಲ, ಇನ್ನೂ ಮೇಲ್ಗಡೆ ಹೋಗ್ತಾ ಇರ್ತಾರೆ. ಕೆಳಗಡೆ ಬೀಳುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಅಷ್ಟೇ ಅರ್ಥ. ಅದರಿಂದಾಗಿ ಮರಗಳನ್ನು ಉಚ್ಛ್ರೋತಸ್ ಮೇಲ್ಗಡೆ ಹೋಗುವ ಸಾಧ್ಯತೆಯೇ ಇರೋದು. ಅಡ್ಡಡ್ಡ ಓಡಾಡುವ ಪ್ರಾಣಿಗಳು ಅಡ್ಡಡ್ಡವೇ ಓಡಾಡ್ತವೆ ಅಂದರೆ ಅದರ ಪಾಸಿಬಿಲಿಟಿ ಹೆಚ್ಚು. ಜೀವರು ಮನುಷ್ಯರು ಕೆಳಗಡೆ ಬೀಳ್ತಾರೆ ಅಂತಂದರೆ ಕೆಳಗಡೆ ಬೀಳುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಅಷ್ಟೇ ಅರ್ಥ, ಬೇರಿನ್ನೇನು ಅರ್ಥ ಅಲ್ಲ.
ಮುಖ್ಯ ಸ್ರೋತಸಃ ಇತ್ಯಸ್ಯಾರ್ಥಃ ಉತ್ಸ್ರೋತತಃ ಇತಿ. ಮುಖ್ಯವಾಗಿ ಮೇಲ್ಗಡೆ ಹೋಗ್ತಾರೆ. ಊರ್ಧ್ವ ಇತ್ಯೇವ ಯಸ್ಸೂಚ್ಯ ತಮಸ್ಸೈವಾಭಿಧೀಯತೆ ಊರ್ಧ್ವ ಸ್ರೋತಸ ಏತಸ್ಮಾತ್ ದೇವ ಏವ ನ ತತ್ಪರೆ. ಊರ್ಧ್ವ ಸ್ರೋತಸ್ ಅಥವಾ ಉತ್ಸ್ರೋತಸ್ ಅಂತಂದರೆ ಮುಖ್ಯವಾಗಿ ದೇವತೆಗಳು. ಆದರೆ ಜಗತ್ತಿನ ಪರಿಸರವನ್ನು ಗಮನಿಸಿದಾಗ ಉತ್ಸ್ರೋತಸ್ ಅಂತಂದರೆ ಮರಗಳು ಅಷ್ಟೇ. ಉಚ್ಛಬ್ದ ಉಚ್ಚ ಮಾತ್ರೇಪಿ ತಸ್ಮಾ ಸ್ಥಾಸ್ತುಷು ಭಣ್ಯತೆ. ಇನ್ನು ಎತ್ತರಕ್ಕೆ ಬೆಳೆಯೋದು ಅಂತ ಒಂದು ಇಟ್ಕೊಂಡಾಗ ಮರಗಳನ್ನೇ ಇಟ್ಟುಕೊಂಡು ಹೇಳೋದು. ಇನ್ನು ಅಂತಸ್ಪರ್ಶ ಅಂದರು. ಈ ಸಸ್ಯ ಪ್ರಪಂಚದ ಒಂದು ಗುಣ ಸುಖ ಆಗಲಿ ದುಃಖ ಆಗಲಿ ಒಳಗಡೆ ಇರುತ್ತೆ, ಹೊರಗಡೆ ಎಲ್ಲಿ ಗೊತ್ತಾಗತ್ತೆ. ಮರ ಏನು ಜ್ವರಗಳಲ್ಲ, ಎದೆ ಬಡ್ಕೊಳ್ಳೋಲ್ಲ, ಹೋ ಅಂತ ಕೂಗಲ್ಲ. ಅದರಿಂದ ಏನು ಹೇಳ್ತಾರೆ, ಅಂತಸ್ಪರ್ಶ. ವಸ್ತುತಃ ಹುಲಿ ಮೊದಲಾದ ಪ್ರಾಣಿಗಳು ಒಳಗಡೆಯೇ ಪ್ರೀತಿಸೋದು, ಒಳಗಡೆಯೇ ದ್ವೇಷಿಸೋದು, ಅದು ಯಾವುದೂ ಹೊರಗಡೆ ಗೊತ್ತಾಗಲ್ಲ. ನಾಯಿಗೋ ಅಥವಾ ನರಿಗೋ ಏನೋ ಅನಾರೋಗ್ಯ ಉಂಟು, ಡಾಕ್ಟರ್ ಹತ್ರ ಏನೋ ಇತಿ ಪಾದ್ಮೇ ಯದ್ ಅಪ್ರಯತ್ನಾದ್ ಹೃದಯಂಗಮಂ ತದೇವ ಜಾನಂತಿ ನ ಶಾಸ್ತ್ರ ಯುಕ್ತಿಭ್ಯಾಮಿತ್ಯರ್ಥ. ಇನ್ನು ವಿಶೋಷಿಣ, ಅವುಗಳಿಗೆ ಸ್ಪರ್ಶದಿಂದ ಮಾತ್ರ ಸುಖವನ್ನು ಅನುಭವಿಸೋದು. ಪ್ರಾಣಿಗಳಾಗಲಿ ಮರ ಆಗಲಿ ಅವುಗಳಿಗೆ ಯುಕ್ತಿ ಇಲ್ಲ. ಪ್ರಾಣಿ ನಾನು ಜೋಗ ಜಲಪಾತ ನೋಡಬೇಕು ಅಂತ ಹೇಳಿ ಎಲ್ಲಿಂದಲೋ ಎಲ್ಲಿಗೋ ಏನು ಬರಲ್ಲ. ಹಕ್ಕಿಗಳು ಹಾರಿ ಬರೋದುಂಟು, ಸೈಬೀರಿಯಾದಿಂದ ಕೊಕ್ಕರೆ ಬೆಳ್ಳೂರಿಗೆ ಹಾರಿ ಬರೋದುಂಟು. ಅದು ಸ್ಪರ್ಶಕ್ಕಾಗಿ, ರಮಣೀಯ ಪ್ರಕೃತಿಗಾಗಿ ಅಲ್ಲ. ರಂಗನತಿಟ್ಟಿಗೆ ಹಾರಿ ಬರಬಹುದು ಯಾವುದೋ ಒಂದು ದೇಶದಿಂದ, ಅದು ಸ್ಪರ್ಶ ಸುಖಕ್ಕಾಗಿ, ಒಳ್ಳೆ ಸ್ಪರ್ಶಕ್ಕಾಗಿ ವಿನಃ ಬೇರೆ ಅಲ್ಲ. ಅದರಿಂದಾಗಿ ಅಂತಸ್ಪರ್ಶ ವಿಶೋಷಿಣ, ಒಳಗಡೆ ಅವುಗಳಿಗೆ ಇರುವಂಥದ್ದು ಸ್ಪರ್ಶದ ಜ್ಞಾನ ಮಾತ್ರ ಆಗತ್ತೆ. ಶಾಸ್ತ್ರದಿಂದಲೋ ಯುಕ್ತಿಯಿಂದಲೋ ಒಳ್ಳೆ ಲಾಜಿಕ್ ಮಾಡಿದ್ರೆ ನಾಯಿಗೇನು ಸಂತೋಷ ಆಗತ್ತೆ, ಒಳ್ಳೆ ಲಾಜಿಕ್ ಮಾಡಿದ್ರೆ ಬೆಕ್ಕಿಗೆ ಕುದುರೆಗೆ ಏನು ಸಂತೋಷ ಆಗತ್ತೆ, ಒಳ್ಳೆ ಕಾವ್ಯವನ್ನು ಹೇಳಿದ್ರೆ ಅವುಗಳಿಗೆ ಸಂತೋಷ ಆಗತ್ತಾ? ಇಲ್ಲ. ಅದರಿಂದ ವಿಶೋಷಿಣ ಇದು ಬೇಸಿಕ್. ಇದು ಅದಕ್ಕೆ ಹೇಳಿದ್ದು ಸಪ್ತಮೋ ಮುಖ್ಯ ಸರ್ಗಸ್ತು. ಏಳನೆಯದ್ದು ಪರೋಪಕಾರವನ್ನು ಮಾತ್ರ ಮಾಡಲಾಗುವ ಏಕೈಕ ವರ್ಗ ಇದೆ ಅಂದರೆ ಈ ಜಗತ್ತಿನಲ್ಲಿ ಅದು ವೃಕ್ಷಗಳದ್ದು. ಅವುಗಳಿಗೆ ಅಪಕಾರ ಅಂತ ಮಾಡಲಿಕ್ಕಾಗಲ್ಲ, ಪ್ರಯತ್ನಪಟ್ಟು ಅಪಕಾರ ಮಾಡಲಿಕ್ಕಾಗಲ್ಲ. ಮನುಷ್ಯ ಕ್ರಾಸ್ ಬ್ರೀಡ್ ಮಾಡಿ ಅದನ್ನು ಅಪಕಾರ ಮಾಡಬಹುದೇ ವಿನಃ ಅದರ ಮೂಲಕ ಅಪಕಾರ ಮಾಡಬಹುದು, ಅದು ಮನುಷ್ಯನದ್ದೇ ಜವಾಬ್ದಾರಿ. ಸಲ್ಲದ ಪರಿಸರದಲ್ಲಿ ತಂದು ಹಾಕಿ ಯಾವುದೋ ಪರಿಸರದಲ್ಲಿ ಅದು ಬೆಳೀತಾ ಇರುತ್ತೆ, ಅದನ್ನು ಇನ್ಯಾವುದೋ ಪರಿಸರಕ್ಕೆ ತಂದು ಹಾಕಿ ಅದನ್ನು ಜೀವರಿಗೆ ಹಾನಿಯಾಗುವಂತೆ ಮಾಡಬಹುದಾದದ್ದು ಮನುಷ್ಯ ಮಾತ್ರ. ಅದರಿಂದ ಪ್ರಯತ್ನಪಟ್ಟು ಅನ್ಯಾಯ ಮಾಡಲಿಕ್ಕೆ ವೃಕ್ಷಗಳ ಕೈನಲ್ಲಾಗಲ್ಲ, ಅದಾಗೋದು ಮನುಷ್ಯರ ಕೈನಲ್ಲಿ ಮಾತ್ರ. ಅಲ್ಲಿಯೂ ಸೇರಿಕೊಂಡ ಅಸುರರನ್ನು ಮಡುಹಿದ್ದು ಕೃಷ್ಣನ ಅವತಾರದ ಅತ್ಯಂತ ಮುಖ್ಯವಾದ ಕಾರ್ಯ. ಇಷ್ಟಾಯಿತು. ಇನ್ನು ಮರಗಳಾದ ಮೇಲೆ ನಮಗೆ ಸಿಗೋದು ತಿರಶ್ಚಾಂ ಅಷ್ಟಮಸ್ಸರ್ಗ ಸೋಷ್ಟಾವಿಂಚ ದ್ವಿಧೋಮತಃ. ಅಡ್ಡ ಓಡಾಡುವ ಪ್ರಾಣಿಗಳದ್ದು 28 ಬಗೆ. ಅವಿದಹ, ಅವುಗಳಿಗೆ ತಿಳುವಳಿಕೆ ಅನ್ನೋದೇ ಇರೋದಿಲ್ಲ. ಭೂರಿತಮತಃ, ಅಜ್ಞಾನವೇ ಜಾಸ್ತಿ. ಘ್ರಾಣಜ್ಞಾಹ, ಮೂಗಿನಿಂದಲೇ ಅವುಗಳು ತಿಳಿಯೋದು.
ಹೃದಯವೇದಿನಃ. ಅವುಗಳಲ್ಲಿ ಬೇರೆ ಬೇರೆ ಭಾವನೆಗಳು ಹೇಗಿರುತ್ತೆ ಅದೇನೂ ಗೊತ್ತಾಗಲ್ಲ. ಅದನ್ನು ಹೇಗೆ ವಿಭಾಗ ಮಾಡ್ಬೋದು? 28 ಅಂತಂದರು. 28 ಅಂದರೆ ಯಾವುದು? ಗೌರಜಃ, ಮಹಿಷಃ, ಕೃಷ್ಣಃ, ಸೂಕರಃ, ಗವಯಃ, ರುರುಹು, ದ್ವಿಷಫಾ ಪಶವಶ್ಚೇಮೆ, ಅವಿರುಷ್ಟ್ರಶ್ಚ ಸತ್ತಮ. ಗೌಹು ಹಸು, ಅಜ ಆಡು, ಮಹಿಷ ಎಮ್ಮೆ, ಕೃಷ್ಣ ಜಿಂಕೆ, ಕೃಷ್ಣ ಸಾರಮೃಗ ಅಂತ ಕರೀತಾರೆ. ಸೂಕರ ಅಂತಂದರೆ ಹಂದಿ, ಗವಯ ಅಂದರೆ ಕಡಮೆ, ರುರು ಅಂದರೆ ಮೊಲ. ಇವುಗಳೆಲ್ಲ ದ್ವಿಷಫಾಹ ಪಶವಃ, 2 ಗೊರಸಿರುವ ಪ್ರಾಣಿಗಳು. ಆಮೇಲೆ ಅವಿಹಿ ಉಷ್ಟ್ರಃ. ಅವಿಹಿ ಅಂತ ಹೇಳಿದರೆ ಆಡು, ಉಷ್ಟ್ರ ಅಂದರೆ ಒಂಟೆ. ಅದಕ್ಕೆ ಇದೆಲ್ಲ ಹೃದಯವೇದಿನಃ ಅಂತ. ಹೃದಯ ಅವೇದಿನಃ ಅಂದರೆ ಅನಂತ ತೀರ್ಥರು ಬರೀತಾರೆ, ದೀರ್ಘಕಾಲ ಅನುಸಂಧಾನ ಇರಲ್ಲ. ಓ ಇತಿಹಾಸ ಹೀಗಾಯಿತು ಅಂತ ನೆನಪೆಲ್ಲ ಇಟ್ಕೊಂಡಿರಲ್ಲ. ಯಾಕೆಂದರೆ ಅವುಗಳ ಸಾಮರ್ಥ್ಯವೇ ಇಲ್ಲ. ಹೃದಯ ಅವೇದಿನಃ. ಇನ್ನು ಖರಃ, ಅಶ್ವಃ, ಅಶ್ವತರಃ, ಗೌರಃ, ಶರಭಃ, ಚಮರೀ ತಥಾ ತಥಾ ಚ ಏಕಶಫಾಃ ಕ್ಷತ್ತಃ ಶೃಣು ಪಂಚನಖಾನ್ ಪಶೂನ್. ಖರಃ ಅಂತಂದರೆ ಕತ್ತೆ, ಅಶ್ವ ಅಂದರೆ ಕುದುರೆ, ಅಶ್ವತರ ಅಂದರೆ ಮ್ಯೂಲ್, ಗೌರಃ ಅದೊಂದು ಮೃಗ. ಇನ್ನು ಶರಭ, ಶರಭ ಅಂತ ಹೇಳಿದ್ರೆ ಅದು ಯಾವ ಜಾತಿಯದ್ದು ಗೊತ್ತಿಲ್ಲ. ಇವರೆಲ್ಲ 8 ಕಾಲಿನ ಪ್ರಾಣಿ ಅಂತ ಹೇಳ್ತಾರೆ. 8 ಕಾಲಿನ ಪ್ರಾಣಿ ಅಂತ ಒಂದಿಲ್ಲ. ಆ ಶರಭದ ಲಕ್ಷಣ ನೋಡಬೇಕು, ಅದು ಬೇರೆ ಇದೆ. ಅದನ್ನು ನಾನು ನೋಡಿ ಹೇಳ್ತೇನೆ, ನೋಡಿದ್ದು ಮರ್ತೋಗಿದೆ ಹಿಂದೆ. ಶರಭ ಅಂದರೆ ಇವರು ಹೇಳೋದು 8 ಕಾಲಿನ ಪ್ರಾಣಿ ಅಂತ ಒಂದು ಇದೇ ಇಲ್ಲ, ಏನೊಂದು ಪ್ರಾಣಿಯೇ ಇಲ್ಲ. ಇವರೆಲ್ಲ ಏನೇನೋ ಹೇಳ್ತಾರೆ, ಸಿಂಹವನ್ನು ತಿನ್ನತ್ತೆ ಆ ಪ್ರಾಣಿ ಅಂತ. ಆ ಥರ ಒಂದು ಇಲ್ವೇ ಇಲ್ಲ. ಯಾವ ಕೋಶಕಾರರು ಉಲ್ಲೇಖಿಸಿಲ್ಲ ಅನ್ನೋದು ಬಹಳ ಆಶ್ಚರ್ಯ. ಸಿಂಹವನ್ನು ಕೊಲ್ಲಬಹುದೇನೋ, ಸಿಂಹವನ್ನು ತಿನ್ನೋದಿಲ್ಲ. ಸಿಂಹ, ಹುಲಿ ಅವುಗಳ ಮಾಂಸ ಎಲ್ಲ ಅತ್ಯಂತ ಲವಣಮಯ, ಬಾಯಿ ಇಡ್ಲಿಕ್ಕಾಗಲ್ಲ ಅಂತ ಹೇಳೋದನ್ನು ಕೇಳಿದ್ದೇನೆ ನಾನು. ಅದಕ್ಕೆ ಅವುಗಳನ್ನೆಲ್ಲ ಕೊಲ್ಲೋಲ್ಲ. ಅದು ಇಲ್ಲಾಂದ್ರೆ ಅದನ್ನ ಯಾಕೆ ಕೊಂದು ತಿಂತಾ ಇರಲಿಲ್ಲ. ಕೊರೋನಾ ಹರಡಿಸಿದ ಮಹಾನುಭಾವರನ್ನು ಕೇಳಬೇಕು ಹೇಗಿರುತ್ತೆ ರುಚಿ ಅಂತ. ಅಂದಾಗ ಶರಭ ಅಂತಂದರೆ ಒಂದು ಪ್ರಾಣಿ ಅಷ್ಟೇ ನಮಗೆ ಇವತ್ತು ಗೊತ್ತಿರೋದು. ಇನ್ನು ಚಮರಿ, ಓಕ್ ಅಂತ ಹೇಳ್ತಾರಲ್ಲ ಟಿಬೇಟ್ ಕಡೆ, ಅದು ಇದು ಏಕಶಫಾಹ, ಒಂದೇ ಗೊರಸು ಇರತಕ್ಕಂಥದ್ದು. ಇನ್ನು 5 ಉಗುರಿರುವ ಪ್ರಾಣಿಗಳನ್ನು ಕೇಳು. ಶ್ವಾ, ಶೃಗಾಲಃ, ವೃಕಃ, ವ್ಯಾಘ್ರಃ, ಮಾರ್ಜಾರಃ, ಶಶ, ಶಲ್ಯಕೌ, ಸಿಂಹ, ಕಪಿರ್, ಗಜ, ಕೂರ್ಮಃ, ಗೋಧಾ ಚ ಮಕರಾದಯಃ. ಇದು ಶ್ವಾ ನಾಯಿ, ಶೃಗಾಲ ನರಿ, ವೃಕ ತೋಳ, ವ್ಯಾಘ್ರ ಹುಲಿ, ಮಾರ್ಜಾರ ಬೆಕ್ಕು, ಶಶ ಅಂದರೆ ಮೊಲ, ಶಲ್ಯಕ ಅಂತಂದರೆ ಚಿಪ್ಪು ಹಂದಿ ಅಂತ ಹೇಳ್ತಾರೆ. ಇನ್ನು ಸಿಂಹ, ಕಪಿ, ಆನೆ, ಆಮೆ, ಹೊಲ್ಲಿ. ಗೋಧ ಅನ್ನೋದಕ್ಕೆ ಉಡ ಅಂತ ಹೇಳ್ತಾರೆ. ಉಡದ ಮಾಂಸವನ್ನು ಕೆಲವರು ತಿಂತಾರೆ. ಗೋಧ, ಈ ಕೆಲವು ಜನಾಂಗಗಳು ಗರ್ಭಿಣಿಯರಿಗೆ ಉಡದ ಮಾಂಸವನ್ನು ಕೊಟ್ಟು ಸ್ಟ್ರಾಂಗ್ ಮಾಡ್ತವೆ. ಇನ್ನು ಮಕರ, ಮಕರ ಅಂದರೆ ಮೊಸಳೆ. ಇವುಗಳಿಗೆಲ್ಲ 5 ಉಗುರು ಇರ್ತವೆ. ಇದೊಂದು ಪ್ರಾಣಿಯ ವರ್ಗ ಆಯಿತು. ಆಮೇಲೆ ಸೃಷ್ಟಿ. ಕಂಕ ಗೃದ್ರ ಬಳಶ್ಯೇನ ಭಾಸವಲ್ಲೂರ ಬರ್ಹಿಣ ಹಂಸ ಸಾರಸ ಚಕ್ರಾಹ್ವ ಕಾಕೋ ಲೂಕಾದಯ ಖಗಾಹ. ಕಂಕ ಅಂತಂದರೆ ಕ್ರೌಂಚ ಪಕ್ಷಿ, ಒಳ ಅಂತಂದರೆ ನೀರ್ಕಾಗೆ ಅಂತ ಕರೀತಾರೆ ಕೆಲವರು. ಶೇನ ಅಂತ ಹೇಳಿದ್ರೆ ಗಿಡುಗ,
ಭಾಸ ಅಂತಂದರೆ ಹದ್ದು, ವಲ್ಲೂರ, ಇನ್ನೊಂದು ನೀರ್ಕೋಳಿ, ಬರ್ಹಿ ಅಂತಂದರೆ ನವಿಲು, ಹಂಸ ಪಕ್ಷಿ, ಸಾರಸ ಪಕ್ಷಿ, ಚಕ್ರವಾಕ ಪಕ್ಷಿ, ಕಾಗೆ, ಉಲೂಕ. ಇವಿಷ್ಟು. ಇದನ್ನು ಏನಂತ ಕರೀತಾರೆ? ಪ್ರಾಣಿಗಳ ಸೃಷ್ಟಿ ಅಂತ. ಈ ಪ್ರಾಣಿಗಳ ಸೃಷ್ಟಿ 28 ಅಂತ ಹೇಳಿದ್ದಕ್ಕೇನು ಕಾರಣ? ಅಷ್ಟಾವಿಂಶದ್ವಿಶೇಷೇಣ ಯಜ್ಞೇಶು ಉಪಕೃತಂ ಯತಃ ತಿರಶ್ಚಾಂ ತಾವದೇತಸ್ಮಾತ್ ಗಣ್ಯತೆ ಶಾಸ್ತ್ರವೇದಿಭಿ. ನಮ್ಮ ಇವತ್ತಿನ ಬಯಾಲಜಿ ಒಂದು ಫ್ಯಾಮಿಲಿಯನ್ನು ವಿಭಾಗ ಮಾಡುತ್ತೆ. ಹುಲಿ, ಬೆಕ್ಕಿನ ಫ್ಯಾಮಿಲಿ, ಹೀಗೆ ಒಂದೊಂದು ವಿಭಾಗ ಮಾಡುತ್ತೆ. ಆದರೆ ಭಾಗವತದ ವಿಭಾಗದಲ್ಲಿ ಬಯೋಲಾಜಿಕಲ್ ಅಂದರೆ ಬಯೋಲಜಿ ಶಾಸ್ತ್ರದ ದೃಷ್ಟಿಕೋನ ಇಲ್ಲ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಬರೀತಾರೆ. ಅಷ್ಟಾವಿಂಶದ್ವಿಶೇಷೇಣ ಯಜ್ಞೇಚು ಉಪಕೃತಂ ಯತಃ. ಯಜ್ಞಕ್ಕೆ ಉಪಯೋಗವಾದ 28 ತೆಗೆದು ಹೇಳಿದ್ದು, ಅಂದರೆ ಅತ್ಯಂತ ಶುದ್ಧವಾದದ್ದು. ಶ್ವ ಅಂದರೆ ಅದು ಬೇಟೆ ನಾಯಿಯನ್ನು ಕುರಿತು ಹೇಳುವಂಥದ್ದು, ಗ್ರಾಮ್ಯ ಅಲ್ಲ. ತಾವದೇತಸ್ಮಾತ್ ಗಣ್ಯತೆ ಶಾಸ್ತ್ರವೇದಿಭಿ. ಗೌರಜೋ ಮಹಿಚಃ ಕೃಷ್ಣಃ ಸೂಕರಃ ಗವಯಃ ರುರುಃ ಅವ್ಯುಷ್ಟ್ರೌ ಚ ಖರಾಶ್ವೌ ಚ ತಥೈವ ಅಶ್ವತರೋಪರಃ ಗೌರಶ್ಚ ಶರಭಶ್ಚೈವ ಚಮರಿ ಶ್ವಸೃಗಾಲಕೌ ರುಕೋ ವ್ಯಾಘ್ರಶ್ಚ ಮಾರ್ಜಾರೋ ಹರಿಶ್ಚ ಶಶಶಲ್ಯಕೌ ಕಪಿರ್ಗಜಶ್ಚ ಗೋಧಾದ್ಯ ಜಲಜ ಪಕ್ಷಿಣಸ್ತಥಾ ಇತಿ ಬ್ರಹ್ಮಾಂಡೆ. ಬ್ರಹ್ಮಾಂಡದಲ್ಲಿ ಇದು ಯಜ್ಞಕ್ಕೆ ನೇರವಾಗಿ ಅಥವಾ ಪರೋಕ್ಷವಾಗಿ ಉಪಕಾರಕ ಅಂತ ಹೇಳಿದ್ದಾರೆ. ಅಲ್ಲ, ಮಕರಾದಯ ಅಂತಂದರು. ಮೊಸಳೆ ಮೊದಲಾದವುಗಳು. ಮೊಸಳೆ ಮೊದಲಾದವುಗಳು ಅನ್ಬೇಕಾದ್ರೆ ಆಮೆಯನ್ನು ತಗೊಳ್ತಾ ಇದ್ವಿ. ಇವ್ರು ಯಾಕೆ ಪ್ರತ್ಯೇಕವಾಗಿ ಹೇಳಿದ್ರು? ಆಮೆಯನ್ನು ತಗೊಳ್ತಾ ಇದ್ವಿ. ಮೊಸಳೆ ಮೊದಲಾದವುಗಳು ನೀರಿನಲ್ಲಿ ಓಡಾಡುವವುಗಳು ಆಮೆನೂ ತಾನೆ. ಹೌದು, ಕೂರ್ಮೋ ಜಲಜತ್ವೇನ. ಆಮೆ ಹುಟ್ಟೋದೇ ಸಮುದ್ರ ತೀರದಲ್ಲಿ, ಒಂದೋ ಸಮುದ್ರದಲ್ಲಿ ಅಥವಾ ನೀರಿನಲ್ಲಿ. ಎರಡರಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಹುಟ್ಟಬೇಕು. ಎರಡೂ ಕಡೆ ಹುಟ್ಟುವ ಮತ್ತು ಎರಡೂ ಕಡೆ ಬಾಳುವ ಯೋಗ್ಯತೆ ಇದೆ. ಅದನ್ನು ನೀರಿನಲ್ಲಿ ಹುಟ್ಟಿದ್ದು ಅಂತ ಯಾಕೆ ಪರಿಗಣಿಸ್ತಿಲ್ಲ ಅನ್ನೋದಕ್ಕೆ ಪಂಚನಖತ್ವ ಪ್ರದರ್ಶನಾರ್ಥಂ ಪೃಥಗುಪ್ತ. 5 ಬೆರಳು ಇದೆ ಆಮೆಗೆ ಅನ್ನೋದನ್ನು ಹೇಳಬೇಕಿದೆ. ಅದಕ್ಕೆ ಪ್ರತ್ಯೇಕವಾಗಿ ವೇದವ್ಯಾಸರು ಅದನ್ನು ಹೇಳಿದರು. ತತ್ತದಾಕಾರ ಸಂಯುಕ್ತಾನ್ ತ್ರಿಜ್ಯಾನ್ ಸ್ರಷ್ಟಾರಮೇವ ಚ ಯಸ್ಸದಾ ಸಂಸ್ಮರೇದ್ಯೋಗಿ ನಸಭೂಯೋಭಿಜಾಯತೆ ಇತಿ ಸ್ಕಾಂದವಚನಾತ್ ಪ್ರಸಿದ್ಧಾನಾಮಪಿ ದ್ವಿಷಪಾದೀನಾಂ ಸ್ಮರಣ ವಿಧಾನಾರ್ಥ ಮುಕ್ತಿ. ಅಲ್ಲ, ಇದನ್ನು ನಾವ್ಯಾಕೆ ತಿಳ್ಕೊಳ್ಬೇಕ್ರಿ? ಭಾಗವತ ಓದಲಿಕ್ಕೆ ಬಂದಿದ್ದೀವಿ. ಯಾವುದೋ ನೀರು ಕೋಳಿ ಅಂತೆ, ನೀರು ಕಾಗೆ ಅಂತೆ, ಕಾಗೆ ಅಂತೆ, ನೀರಾಮೆಯಂತೆ. ಇಲ್ಲಿ ನಮಗೆ ಯಾಕೆ ಇದು ಅಂದರೆ ಆಚಾರ್ಯರು ಹೇಳ್ತಾರೆ, ಒಂದು ಅತ್ಯಂತ ವಿಶಿಷ್ಟವಾದ ಪ್ರಯೋಜನ ಇದೆ. ಅದರಿಂದಾಗಿ ಭಾಗವತ ಹೀಗೆ ಹೇಳಿದೆ. ಏನು? ತತ್ತದಾಕಾರ ಸಂಯುಕ್ತಾನ್. ಆಯಾ ದೇಹ ಆಯಾ ಜೀವರಿಗೆ ಬರುತ್ತೆ. ಆ ಜೀವರಿಗೆ ಸೃಷ್ಟಿ ಮಾಡುವ ದೇವರ ಆಕಾರ ಆಯಾ ರೀತಿ ಇರುತ್ತೆ ಅಂತ ತಿಳಿದುಕೊಂಡ್ರೆ ನೀವು ಆ ಹೀನಯೋನಿಯಲ್ಲಿ ಹುಟ್ಟೋದಿಲ್ಲ. ಅದರಿಂದಾಗಿ ಇದನ್ನು ಹೇಳಿದ್ದು ಅಂತ. ನಿಮಗೆ ಮುಂದೆ ನಾನು ಸಿಂಹ ಆಗಬಾರದು, ಹುಲಿ ಆಗಬಾರದು, ತಿರ್ಯಕ್ ಪ್ರಾಣಿ ಆಗಬಾರದು, ಮರ ಆಗಬಾರದು ಅಂತ ಏನಾದರೂ ಬಯಕೆಗಳಿದ್ದರೆ ಇದನ್ನು ಯೋಚನೆ ಮಾಡಿ. ಆಚಾರ್ಯರು ಕೊಟ್ಟ ಅತ್ಯಂತ ಅಪೂರ್ವ ಪ್ರಮೇಯ ಇದು. ಉಚ್ಯತೆ ಸುಪ್ರಸಿದ್ಧಂತು ಸ್ಮರಣಾರ್ಥಂತು ಕುತ್ರಚಿತ್ ಅಪ್ರಸಿದ್ಧಂ ಜ್ಞಾಪನಾರ್ಥಂ ದ್ವಿಧಾ ಶಾಸ್ತ್ರವಚಸ್ಮೃತಂ ಇತಿ ಷಾಡ್ಗುಣ್ಯೇ. ಶಾಸ್ತ್ರದ ಮಾತೇ ಇರೋದು ಹಾಗೆ. ಸುಪ್ರಸಿದ್ಧವಾದದ್ದನ್ನು ಹೇಳ್ತಾರೆ ನೆನಪಿಸಿಕೊಳ್ಳಲಿ ಅಂತ, ಅಪ್ರಸಿದ್ಧವಾದದ್ದನ್ನು ಹೇಳ್ತಾರೆ ಜ್ಞಾನ ಬರಲಿ ಅಂತ. 28 ಪ್ರಧಾನಾಸ್ತು ತಿರಶ್ಚಾಂ ಯಾಚ ಜಾತಯ. ಅಲ್ಲ, ಕಪ್ಪೆ ಮೊದಲಾದವುಗಳನ್ನು ಹೇಳೋದೇ ಇಲ್ಲ. ಕಪ್ಪೆ, ಜಿರಳೆ ಮೊದಲಾದ ಕ್ರಿಮಿಕೀಟಗಳನ್ನು ಹೇಳೋದೇ ಇಲ್ಲ.
ಇವತ್ತು BSc ಅಂತ ಏನಾದರೂ ಓದಿದ್ರೆ, ಬಯಾಲಜಿ ಅಂತ ಏನಾದರೂ ತೆಗೆದುಕೊಂಡ್ರೆ ಅದರಲ್ಲಿ ಕಪ್ಪೆ ಸೀಳೋದು ಹೇಳ್ಕೊಡ್ತಾರೆ, ಜಿರಳೆ ಸೀಳೋದು ಹೇಳ್ಕೊಡ್ತಾರೆ. ಇದನ್ನು ಯಾವುದನ್ನು ಮಾಡೋದೇ ಇಲ್ವಲ್ಲ. ಹೌದಪ್ಪ, ಪ್ರಧಾನವಾದದ್ದು ಯಾವುದು? ಮೃಗ ಮೊದಲಾದವುಗಳು. ಅದನ್ನು ಪ್ರಧಾನವಾಗಿ ಹೇಳಿದ್ದು. ಯೋ ಯಸ್ಯ ಸದೃಶಸ್ತನ್ಯ ಸತತ್ರಾಂತರ್ಗತೋ ಭವೇತ್. ಇದಕ್ಕೆ ಸದೃಶವಾಗಿದ್ದು ಬೇರೆ ಕಡೆ ಏನಾದರೂ ಇದ್ದರೆ ಅದನ್ನಿಲ್ಲಿಟ್ಕೊಳ್ಬೇಕು. ಹಲ್ಲಿ ಹೇಳಲಿಲ್ಲ ಅಂದರೆ ಉಡಕ್ಕೆ ಸಮ, ಅಷ್ಟೇ ತಾನೆ. ಜಲಜಾಂತರ್ಗತ ಸರ್ಪಾಹ ಕೀಟಾದ್ಯ ಯಾಚ ಜಾತಯ. ಇನ್ನು ಹಾವು ಅದು ಮೀನಿನ ರೀತಿ, ನೀರು ಹಾವಿದೆ. ಇನ್ನು ಕೀಟ ಮೊದಲಾದವುಗಳು ಅದು ಎರಡೂ ಕೂಡ ಮಿಶ್ರಿತವಾಗಿರುತ್ತೆ. ಇತ್ತ ಹಕ್ಕಿಗೆ ಹಕ್ಕಿ ಅಲ್ಲ, ದೂರ ಹಾರಲಿಕ್ಕಾಗಲ್ಲ. ಹಾಗಂತ ಹೇಳಿ ಕೆಳಗಡೆ ಓಡಾಡಲ್ಲ, ಮೇಲ್ಗಡೆ ಹಾರ್ತಾ ಇರುತ್ತೆ. ಕೆಲವೊಂದು ಸರೀಸೃಪಗಳು ಕೆಳಗಡೆ ಮಾತ್ರ ಇರ್ತವೆ, ಇರುವೆ ಮೊದಲಾದವುಗಳು. ಅದನ್ನೆಲ್ಲ ಇದರಲ್ಲೇ ಸೇರಿಸ್ಕೊಳ್ಬೇಕು. ಜಲಪ್ರಧಾನತ್ವಾತ್ ಶರೀರಸ್ಯ ತು ಸರ್ವಶಃ. ನೋಡಿ, ನೀರು ಎಲ್ಲಿ ಪ್ರಧಾನವಾಗಿರುತ್ತೆ ಅದನ್ನು ಜಲಜ ಅಂತ ಇಟ್ಕೊಳ್ಬೇಕು. ನೀರಿನಲ್ಲಿಯೂ ಓಡಾಡಬಲ್ಲವುಗಳು. ಹಾವು ಮೊದಲಾದವುಗಳು ನೀರಲ್ಲಿ ಬಿದ್ದರೂ ಓಡಾಡ್ತವೆ. ಎಲ್ಲಿ ಭೂಮಿಯ ಶರೀರವೇ ಪ್ರಧಾನವಾಗಿರುತ್ತೆ ಅದನ್ನು ಇಟ್ಕೊಳ್ಬಹುದು. ಹೀಗೆ 8 ತರಹದ ಸೃಷ್ಟಿ ಆಯಿತು. ಇನ್ನು 9ನೆಯದ್ದು ಅರ್ವಾಕ್ ಸ್ರೋತಸ್ತು ನವಮಃ ಕ್ಷತ್ತರೇಕ ವಿಧೋ ನೃಣಾಂ ರಜೋಧಿಕಾ ಕರ್ಮಪರಾ ದುಃಖೇತ ಸುಖಮಾನಿನಃ. ಅರ್ವಾಕ್ ಸ್ರೋತಸ್ತು ನವಮಃ. ಇನ್ನು 9ನೆಯ ಸೃಷ್ಟಿ ಮೇಲ್ಗಡೆ ಹತ್ತೋದು ಯಾಕೆ ಅಂದರೆ ಕೆಳಗಡೆ ಜಿಗಿಲಿಕ್ಕೆ. ಏಕವಿಧೋ ನೃಣ, ಒಂದೇ ರೀತಿ ಮನುಷ್ಯರೆಲ್ಲ ಒಂದೇ ರೀತಿ ಇರ್ತಾರೆ ಅಂದರು. ಬೋರ್. ರಜೋಧಿಕಾ, ಎಲ್ಲರಲ್ಲಿಯೂ ಬಯಕೆ ಜಾಸ್ತಿ. ಕರ್ಮಪರಾಹ, ಅವರು ಕರ್ಮವೇ ಮಿಗಿಲು ಅಂತ, ದುಃಖದಲ್ಲಿ ಸುಖ ಅಂತ ಅಂದುಕೊಂಡಿರ್ತಾರೆ. ಯಾರಿಗೆ ಹೇಳ್ತಾ ಇದ್ದಾರೆ? ಎಲ್ಲರಿಗೂ ಹೇಳ್ತಾ ಇದ್ದಾರಾ ಅಂದರೆ ಇಲ್ಲ. ರಜೋನಿಷ್ಠಾ ತಮೋನಿಷ್ಠಾ ದ್ವೇಧಾರ್ವಾಕ್ ಸ್ರೋತಸ್ಮೃತಾ. ರಜೋನಿಷ್ಠರು ಮತ್ತು ತಮೋನಿಷ್ಠರು ಇಬ್ಬರೂ ಕೂಡ ಕೆಳಗಡೆ ಹೋಗ್ತಾ ಇರ್ತಾರೆ, ಪ್ರಯಾಣ ಮಾಡ್ತಾ ಇರ್ತಾರೆ ನಿರಂತರವಾಗಿ. ಅಸುರಾದ್ಯಾಸ್ತಮೋನಿಷ್ಠಾ ಮಾನುಷಾಸ್ತು ರಜೋಧಿಕಾ. ಅಸುರರೇ ಮೊದಲಾದವರು ತಮೋನಿಷ್ಠರು, ಮನುಷ್ಯರು ರಜೋಗುಣ ಮಿಗಿಲಾಗಿರುವವರು ಅಂತ ವ್ಯೋಮ ಸಂಹಿತೆಯಲ್ಲಿದೆ. ದುಃಖೇ ಸುಖಮಾನಿನಃ ಅಸುರಾಹ. ದುಃಖದಲ್ಲಿ ಸುಖಾಂತ ಭ್ರಮೆ ಇರುವವರು ಅಸುರರು. ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಸ್ಸಾ ಪಾರ್ಥ ತಾಮಸೀತಿ ವಚನಾತ್. ಕೃಷ್ಣ ಗೀತೆಯಲ್ಲಿ ಇವ್ರ ಬಗ್ಗೆಯೇ ಹೇಳಿದ್ದು. ಎಲ್ಲವನ್ನೂ ಉಲ್ಟಾ ಕಾಣ್ತಾರೆ, ಆ ಬುದ್ಧಿ ತಾಮಸ. ಸುಖೇ ಸುಖೈಕ ಭಾವಾಸ್ತು ದೇವಾ ನೈವಂತು ದಾನವಾಹ. ಸುಖದಲ್ಲಿ ಸುಖ ಅಂತ ತಿಳ್ಕೊಳ್ಳೋದು ಯಥಾರ್ಥ, ದುಃಖವನ್ನು, ದುಃಖ ಸಾಧನವನ್ನು ಸುಖ ಅಂತ ತಿಳ್ಕೊಳ್ಳೋದು ಅಯಥಾರ್ಥ ಜ್ಞಾನ. ಅದು ಇದೆ. ಅವರನ್ನು ಉದ್ದೇಶ ಇಟ್ಕೊಂಡು ಹೇಳಿದ್ದು. ಮನುಷ್ಯರು ಮಧ್ಯಮದಲ್ಲಿ ಇರ್ತಾರೆ. ಮನುಷ್ಯರ ಪರಿಸರ ಹೇಗೋ ಹಾಗೆ ಬದಲಾಗ್ತಾರೆ. ಅವ್ರಿಗೇನು ಪ್ರಜ್ಞೆ ಇರಲ್ಲ, ಯಾಕೆಂದರೆ ಅವರು ಪರಾಧೀನರು. ಅವರಿಗೆ ಒಳ್ಳೆ ಪರಿಸರ ಸಿಕ್ಕಿದ್ರೆ ಒಳ್ಳೆಯದಾಗಿ ಯೋಚನೆ ಮಾಡ್ತಾರೆ, ಕೆಟ್ಟ ಪರಿಸರ ಸಿಕ್ಕಿದ್ರೆ ಒಳ್ಳೆಯವರು ಆ ಒಳ್ಳೆಯ ಯೋಚನೆಗಳಿಂದ ವಿರಹಿತರಾಗಿರ್ತಾರೆ. ಗೊತ್ತಿರಲ್ಲ. ಮುಖ್ಯವಾಗಿ ಈ ದೇಹ ಅನ್ನೋದು ಪರಿಪೂರ್ಣವಾಗಿದೆ. ಕೈ ಇದೆ, ಕಾಲಿದೆ, ಪರಿಪೂರ್ಣ ಜ್ಞಾನಕ್ಕೆ, ಜ್ಞಾನ ವಿಕಾಸ ಆಗಲಿಕ್ಕೆ ಪೂರ್ಣವಾದ ಅವಕಾಶ ಇದೆ. ಆದರೂ ಕೆಳಗಡೆ ಹೋಗುವ ಸಾಧ್ಯತೆಗಳೇ ಜಾಸ್ತಿ. ಅದರಿಂದಾಗಿ ಇದನ್ನು ಅರ್ವಾಕ್ ಸ್ರೋತ ಸಹ ಅಂತ ಹೇಳಿದ್ದು. ಹೀಗೆ 9 ಇದೆ ಅಂದರು. ಇನ್ನು ದೇವತೆಗಳ ಸರ್ಗ ಇತ್ಯಾದಿಗಳನ್ನೆಲ್ಲ ಹೇಳಲಿಕ್ಕಿದೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾ ಪುನೋತು ಪಿತಾ ಮಮ.